Lucy, everybody come on, let's do bailar. ಹಾಗೂ ಶರ್ಟ್ಗಳು ಅರ್ಪಿಸುವ ತರ್ಲೆ ನನ್ನ ಮಕ್ಕಳು ಇಲ್ಲೆಲ್ಲರೂ ಬರೀ ತಿಕ್ಲು 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 ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಮೊದಲನೇದಾಗಿ ನಿಮ್ಮೆಲ್ರಿಗೂ ದೊಡ್ಡ ಥ್ಯಾಂಕ್ಸ್ ವೀಕ್ಷಕರೇ, ಯಾಕಂದ್ರೆ ಮೊದಲನೇ ಎಪಿಸೋಡ್ಗಳಲ್ಲೇ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟಿದ್ದೀರಿ, ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಿ, ಅದಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಆದ್ರೂ ವೀಕ್ಷಕರೇ, ಒಂದ್ ರೀತಿಲಿ ನೋಡಕ್ ಹೋದ್ರೆ ನಿಮ್ ಕೆಲ್ಸನೇ ಆರಾಮು. ಶನಿವಾರ ಭಾನುವಾರ ರಾತ್ರಿ 9 ಗಂಟೆಗೆ ಸುವರ್ಣ ಪ್ಲಸ್ ಹಾಕೊಂಡು ಕೂತ್ಕೊಂಡ್ಬಿಡ್ತೀರಿ. 1 ಗಂಟೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಆದ್ರೆ ನನ್ ಗೋಲ್ಡ್ ಯಾರು ಕೇಳ್ತಾರೆ? ನೋಡ್ದವ್ರೆಲ್ಲ ಅಯ್ಯೋ ಪಾಪ ಅನ್ಸುತ್ತೆ ಮೇಡಮ್ ನಿಮ್ನ ನೋಡಿದ್ರೆ ಅಂತ ಹೇಳ್ತಾರೆ. 4 ತರ್ಲೆಗಳು ಅಂದ್ರೆ 2 ದಿನ ಸೇರಿ 8 ತರ್ಲೆಗಳನ್ನ ಹ್ಯಾಂಡಲ್ ಮಾಡದೆ ಹೋದ್ವಾರ 1 ವಾರ ಬೇಕಾಯ್ತು ಸುಧಾರಿಸ್ಕೊಳಕ್ಕೆ. ಹುಷಪ್ಪ ಅನ್ನೋಷ್ಟ್ರಲ್ಲಿ ಆಗ್ಲೇ ಶನಿವಾರ ಬಂದ್ಬಿಡ್ತು. ಹೌದು, ನನ್ನ ಪಾರ್ಟ್ನರ್ ಎಲ್ಲಿ ಹೋದ? ಅವನಿಲ್ದೆ ಏನಾದ್ರೂ ಪ್ರೋಗ್ರಾಮ್ ಶುರು ಮಾಡ್ಬಿಟ್ರೆ 4 ಜನ ನನ್ನನ್ನ ಹುರಿದು ಮುಗ್ಬಿಡ್ತಾರೆ ಅಷ್ಟೇ. ಏ ಬಡ ಬಚ್ಚನ್, ಓ ನಮ್ ಬಡ ಬಚ್ಚನ್ ಒಂದು ಪ್ರಾಬ್ಲಮ್ ಇದೆ. ನೀವೆಲ್ಲರೂ ಚಪ್ಪಾಳೆ ಹೊಡಿಲಿಲ್ಲ ಅಂದ್ರೆ ಅವ್ನ ಎಂಟ್ರಿನೇ ಕೊಡಲ್ಲ. ಹೊಡಿರಪ್ಪ ಚಪ್ಪಾಳೆನ. ಒಂಚೂರು ಬಗ್ಗೆ ಮಾತಾಡು, ವಚನ 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 ವಚನ. ಜಂಪ್ ಮಾಡಿ ನೀ ಕೇಳು ಕೊಚನು 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 ಕೊಚನು. ನೀನಂತೂ ಅಷ್ಟೊತ್ತ ಲಂಬೋಚಿ, ಚುಮ್ಮಾನ ನಾ ಹೆಂಗೆ ಪೊಟ್ಲೇಚಿ. ನಾ ಬಾರಾಜುದು ಬಾಡ್ಗೆ ತರ್ಲ ಎಲ್ಲ ಸಿಂಪಲ್ ಆಗಿ ಕುಂತೆ ಬಿಡ್ಲ. ಒಂಚೂರು ಬಗ್ಗೆ ಮಾತಾಡು, ವಚನ 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 ವಚನ. ಹೈ ಜಂಪ್ ಮಾಡಿ ನೀ ಕೇಳು ಕೊಚನು 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 ಕೊಚನು. ಹೆಂಗಿದ್ಯಾ ಈ ಸ್ಟೆಪ್ಪು? ನೀನ್ ಮಾಡಿ ಚೆನ್ನಾಗಿತ್ತಾ? ನಿನ್ ಜೊತೆ ನಾನು ಮಾಡಿದ ಹೆಂಗಿತ್ತು? ಚೆನ್ನಾಗಿತ್ತು. ಸದ್ಯ ಚೆನ್ನಾಗಿಲ್ಲ ಅಂತ ಅನ್ಕೊಂಡೆ. ವೆರಿ ಗುಡ್, ನಾನು ಹೇಳ್ಕೊಟ್ಟಂಗೆ ಹೇಳಿದ್ಯಾ. ಎಲ್ರಿಗೂ ಒಂದ್ಸಲ ಹಾಯ್ ಹೇಳು. ಏನೋ 1 ವಾರದಿಂದ ನೀನು ನಿದ್ದೆ ಮಾಡಿಲ್ವಂತೆ, ಹೌದಾ? ಹೌದು. ಏನು ಪ್ರಾಬ್ಲಮ್ಮು? ಅಲ್ಲಿ ಬರೀ ತರಲೆ ನನ್ನ ಮಕ್ಕಳು. ರೋಡಲ್ಲೂ ತರಲೆ ನನ್ನ ಮಕ್ಕಳು ಸಿಗ್ತಾ ಇದ್ರ ನಿನಗೆ? ಏನಂತ ಹೇಳ್ತಾ ಇದ್ರು? ನನಗೂ ಸೇರ್ಸ್ಕೊಳ್ಳೋದು ಅಂತ. ನಿನ್ಗೂ ಸೇರಿಸ್ಕೊ ಅಂತ ಹೇಳ್ತಾ ಇದ್ರು ಅವರೆಲ್ಲ. ಸೇರಿಸ್ಕೊಂಡಿದ್ಯಾ ಇವತ್ತು? ನಿನ್ನ ಪರಿಚಯದವ್ರು ಯಾರಾದರೂ ಬರ್ತಾ ಇದ್ದಾರಾ? ಇಲ್ಲ ಯಾರು ಪರಿಚಯ ಇಲ್ಲ. ಇಲ್ಲಿ ಪರಿಚಯ ಮಾಡ್ಕೊತೀನಿ. ಇಲ್ಲಿ ಪರಿಚಯ ಮಾಡ್ಕೊಳ್ತೀಯಾ, ಅವ್ರ ಜೊತೆ ಆಟ ಆಡ್ತೀಯಾ, ಅವ್ರನ್ನ ತಲೆ ಮಾಡ್ತೀಯಾ, ಅವ್ರ ತಲೆ ತಿಂತೀಯಾ. ಬಟ್ ನಮ್ಮ ತಲೆ ತಿನ್ನಿಸ್ಕೊಳ್ತೀವಲ್ಲ ಮಧು, ಅದನ್ನ ಯಾರು ಕೇಳ್ತಾರೆ? ಅವ್ರು ಎಷ್ಟಾರ ತರಲೆ ಮಾಡ್ಲಿ, ನಾನು ರೆಡಿ ಇದ್ದೀನಿ. ಹೌದಾ? ಏನ್ ತಿನ್ಕೊಂಬಂದ್ಯಾ ಇವತ್ತು? ಇವತ್ತು ಇಡ್ಲಿ ತಿನ್ಕೊಂಡ್ ಬಂದಿದ್ದೀನಿ. ಸರಿ ಕರೆಯೋಣ ತರ್ಲೆಗಳನ್ನ. ಕರೆಯೋಣ. ಜೋರಾಗಿ ಕರಿ. ನೀನೊಂದು 4 ಜನ ತರ್ಲೆಗಳು ಸ್ಟೇಜ್ ಮೇಲೆ ಬನ್ನಿ ಅಂತ ಹೇಳು. 4 ಜನ ತರಲೆ ನನ್ನ ಮಕ್ಕಳು ಸ್ಟೇಜ್ ಮೇಲೆ ಬಂದ್ರಿ. ಸ್ಟೇಜ್ ಮೇಲೆ ಬರ್ರಿ ನೋಡೋಣ ತಾಕತ್ತಿದ್ರೆ. ಹೆಂಗೆ? 오빤 강남스타일 강남스타일 낮에는 따사로운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 ಕುಡಿತಾ ಇದೀರಲ್ಲ, ಏನ್ ಸಮಾಚಾರ? ಚೆನ್ನಾಗಿದ್ದೀರಾ? ಚೆನ್ನಾಗೈತಾ ಡಾನ್ಸ್ ಎಲ್ಲ? ನೀನೇನೋ ಸ್ಟೇಜನ್ನೇ ಮುರಿದಾಕ್ಬಿಡ್ತಿದ್ಯಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ. ಏನ್ ಸೂಪರ್ ಡಾನ್ಸ್. ಏನ್ ತಿನ್ಕೊಂಬಂದೆ? ನಾನು ದೋಸೆ ತಿನ್ಕೊಂಡು ಸ್ಟ್ರಾಂಗ್ ಆಗಿ ಬಂದಿದ್ದೀನಿ. ಗೊತ್ತಾಯ್ತೇನೋ? ಇವತ್ತು ಇಡ್ಲಿ ವರ್ಸಸ್ ದೋಸೆ ಯಾರು ಗೆಲ್ತೀರಾ ನನಗೆ ಗೊತ್ತಿಲ್ಲ. ನೀನೇನ್ ತಿನ್ಕೊಂಬಂದೆ? ಇಡ್ಲಿ. ನೀನೇನ್ ತಿನ್ಕೊಂಬಂದೆ? ನಾನು ಪುಳಿಯೋಗರೆ. ನಿನ್ ಕೂದಲು ಚೆನ್ನಾಗಿದೆ ಅಂತ ಗೊತ್ತು, ಸ್ವಲ್ಪ ಈ ಕಡೆ ತಿರ್ಕೋ. ಪುಳಿಯೋಗರೆನಾ? ಪುಳಿಯೋಗರೆ ಸ್ಟ್ರಾಂಗ, ದೋಸೆ ಸ್ಟ್ರಾಂಗ, ಇಡ್ಲಿ ಸ್ಟ್ರಾಂಗ? ನೀನೇನ್ ತಿಂದೆ? ಇಡ್ಲಿ ಸ್ಟ್ರಾಂಗ್. ಸರಿ, ಈಗ ಯಾರು ತಿಂಡಿ ಜಾಸ್ತಿ ಎನರ್ಜಿ ಕೊಟ್ಟಿದೆ ಅಂತ ನೋಡೋಣ. ಈಗ ಹೋಗಿ ಚೇರ್ ಮೇಲೆ ಕೂತ್ಕೊಳ್ಳಿ. ಅದು ಏನೋ ಇದು ಬರ್ತಾ ಇದ್ದಂಗೆ ಈ ತರ ಬೌನ್ಸರ್ಗಳು ಹಾಕ್ತಿದ್ದಾರೆ. ನಾವು ಈ ಕಡೆಯಿಂದ ಬ್ಯಾಟಿಂಗ್ ಮಾಡೋಣ. ಮಾಡೋಣ. ನಾನಿದ್ದೀನಿ, ಶುರು ಮಾಡಕ್ಕ. ಆಶೀರ್ವಾದ
ಆಶೀರ್ವಾದ ಇದೆಯಾ ನಿಮ್ದು? ಇದೆ ಹೋಗ್ಲಾ? ಅಬ್ಬಾ ಯುದ್ಧ ರಂಗ ಕಿಳಿತಾ ಇದೀನಿ. ನಮಸ್ತೆ ಸರ್. ಅಷ್ಟೇ. ನಿಮ್ಮ ಹೆಸರೇನು ಸರ್? ಕೃಷ್ ಅಂತ. ಕೃಷ? ನಿನ್ನ ಹೆಸರು ಕೃಷ? ಪಿಕ್ಚರಲ್ಲೆಲ್ಲ ಮಾಡಿದ್ಯಾ ಅಲ್ವಾ ನೀನು? ಪಿಕ್ಚರ್ ಮಾಡಿಲ್ಲ, ಹಾ ಫಿಲ್ಮ್ ನೋಡಿದ್ದೀನಿ. ಫಿಲ್ಮ್ ನೋಡಿ ನಿನ್ನ ಹೆಸರು ಕೃಷ್ ಅಂತ ಇಟ್ಬಿಟ್ರಾ? ಎಲ್ಲಿ ನಿಮ್ಮ ಅಪ್ಪ ಅಮ್ಮ ಕೃಷ್? ಯಾರು ಯಾರು? ಅಲ್ಲಿ ಅಲ್ಲಿ ಅಂದ್ರೆ ಅವರಾ? ಅಲೋ ಕ್ರಿಶ್ ಪೇರೆಂಟ್ಸ್, ಏನಿದು? ಕ್ರಿಶ್ ಅಂತ ಇದ್ದಾನೆ. ಇಲ್ಲ ಇಲ್ಲ, ಕ್ರಿಶ್ ಅಲ್ಲ ಅವನ ಹೆಸರು. ಮತ್ತೆ ಏನ್ ಹೆಸರು? ಪ್ರಣವ್ ಅಂತ. ಪ್ರಣವ್. ಕಳ್ಳ. ಮತ್ತೆ ಯಾಕೆ ಕ್ರಿಶ್ ಅಂತ ಹೇಳಿದ್ ನೀನು? ಇಲ್ಲ, ಮೈಕ್ ಹಾಕಿದಾರ ನೋಡು. ನನಗೆ ನಿಂಗೆ ಹಾಕಿಲ್ವಾ ಮೈಕು? ಮತ್ತೆ ನೀನು ಮಾತಾಡೋದು ನಂಗೆ ಕೇಳಿಸ್ತಾ ಇದೆ. ಅದು ಕಿವಿ ಇರತ್ತೆ. ಕಿವಿಯಿಂದ ಕೇಳಿಸುತ್ತಾ? ಸರಿ, ನನಗೆ ಕಿವಿನೇ ಇಲ್ಲ ನೋಡು, ಅದಕ್ಕೆ ಇದು ಹಾಕಿದಾರೆ ಅವರು. ಸರಿ, ಹಲ್ಲೇನು ಹಿಂಗಾಗಿ ಹೋಗಿದೆ ನಿಂದು? ಗೇಟ್ ವೇ ಆಫ್ ಇಂಡಿಯಾ ಏನು? ಏನಾಯ್ತು ಹಲ್ಲೆಲ್ಲ? ಅಲ್ಲಿ ಚಾಕ್ಲೇಟ್ ತಿಂದಲ್ಲ ನಾನು ಚಾಕ್ಲೇಟ್ ತಿಂದ. ನೀನ್ ಚಾಕ್ಲೇಟ್ ತಿಂದು ಇವನ್ ಹಲ್ಲು ಉಳ್ಕಾಗೋಯ್ತಾ? ಯಪ್ಪ, ಹೌದಾ? ಹಿಂಗೆ ಚಾಕ್ಲೇಟ್ ತಿಂದು ನಿನ್ ಹಲ್ಲು ಉಳ್ಕಾಗೋಯ್ತಾ? ನಿನ್ನ ಹತ್ರ ಬರ್ತೀನಿ ಆಯ್ತಾ? ಫಸ್ಟ್ ಇವನ್ ಹಲ್ಲು ಹೆಂಗಾಯ್ತು ಡಾಕ್ಟರ್ ಹತ್ರ ಹೋದ್ನ ಕೇಳೋಣ. ಡಾಕ್ಟರ್ ಹತ್ರ ಹೋದೇನೋ? ಹೋಗ್ಲಿಲ್ವಾ? ಮತ್ತೆ ಏನ್ ಮಾಡ್ತಿದ್ಯಾ ಇವಾಗ? ಬೆಳಗ್ಗೆ ಸ್ಪೈಡರ್ ಮ್ಯಾನ್ ಸಡಿಯೋ, ಇವಳಿಗೇನೋ ಕಷ್ಟ ತಡ್ಕೊಳಕ್ ಆಗ್ತಿಲ್ಲ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಪೃಥ್ವಿನಾ ನಿಮ್ಮ ಹೆಸರು? ಹಿಟ್ವಿಯಾ? ನಿನ್ ನೇಮಾನ ಹಿಟ್ವಿಯಾನ? ಪ್ರಾಬ್ಲಮ್ ಏನಾ? ಏನಿಲ್ಲ. ಮತ್ತೆ ವಟ ವಟ ಅಂತಿದೆಯಲ್ಲ, ಏನ್ ಪ್ರಾಬ್ಲಮ್ ನಿಂದು? ಸರಿ, ಅವನ ಹಲ್ಲು ಉಳ್ಕಾಯ್ತು, ನಿನ್ ಹಲ್ಲು ಉಳ್ಕಾಗೋಯ್ತಾ ಚಾಕ್ಲೇಟ್ ತಿಂದು? ಬಾಳ ಚಾಕ್ಲೇಟ್ ತಿಂತ್ಯಾ? ಯಾರು ಕೊಡ್ಸದ್ ನಿಂಗೆ ಚಾಕ್ಲೇಟು? ನನ್ನಪ್ಪ. ನಿನ್ನ ಅಪ್ಪ ಎಲ್ಲಿದ್ದಾರೆ? ನಿನ್ನಪ್ಪ? ಅಲ್ಲೇ. ನಿನ್ನಪ್ಪ ಅವ್ರೇನಾ? ಅಪ್ಪನ ಹೆಸರೇನು? ರಾಜು. ಅಮ್ಮನ ಹೆಸರು? ಮೇಘ್ನಾ. ಇವ್ರ ಹೆಸರೇನು ಹೇಳ್ಬಿಡಿ ಮೇಡಮ್ ನನಗೆ. ಹೇತ್ವಿ ಅಂದ್ರೆ ಅರ್ಥ ಏನು? ಅತಡಿರಿ. ಹೇತ್ವಿ ಅಂದ್ರೆ ಏನ್ ಚಿನ್ನ? ನೀನೇ ಹೇತ್ವಿ. ಅರ್ಥ? ಹೌದಾ? ಎಲ್ಲದಕ್ಕೂ ಹೌದಾ? ಏನಿದು? ಏನಾಗ್ತಾ ಇದೆ? ಚಳಿ ಆಗ್ತಾ ಇದೆಯಾ? ನಿಂಗೆ ಎಷ್ಟೊಂದು ಲ್ಯಾಂಗ್ವೇಜ್ ಬರುತ್ತಂತ? ಹೌದಾ? ಯಾವ್ದಾವ್ದು ಲ್ಯಾಂಗ್ವೇಜ್ ಬರುತ್ತೆ? ನನಗೆ ಮರಾಠಿ ಬರಲ್ಲ, ನನಗೆ ಬರ್ತಾರ ಇಂಗ್ಲಿಷ್. ನಿಂಗೆ ಯಾವ್ದಾವ್ದು ಬರಲ್ಲ ಅಂತ ಕೇಳಲಿಲ್ಲ ಕಣೆ, ಯಾವ್ದಾವ್ದು ಬರುತ್ತೆ ಅಂತ ಕೇಳ್ತೆ. ಇಂಗ್ಲಿಷ್ ಬರ್ತಾರಾ? ಎಲ್ಲಿಂದ ಬರ್ತಾರಾ? ನಾನು ಕೇಳ್ತಿದ್ದೀನಿ ಇಂಗ್ಲಿಷ್. ನನ್ನ ಮಮ್ಮಿಗೆ ಇಂಗ್ಲಿಷ್ ಬರಲ್ಲ. ನೀನೇ ಹೇಳ್ಕೊಡೋದ ಮಮ್ಮಿಗೆ? ಮತ್ತೆ ಯಾರು ಹೇಳ್ಕೊಡ್ತಾರೆ ಮಮ್ಮಿಗೆ? ಇಂಗ್ಲಿಷ್ ಬರಲ್ವಲ್ಲ? ಪೀಪಲ್ ಹೇಳ್ಕೊಡ್ತಾರೆ. ಯಾವ ಪೀಪಲ್ಲು? ನಿಂದ ಪೀಪಲ್ಲಾ? ಈಗ ಬೆಂಗಳೂರಲ್ಲಿ ಫ್ಲೈಓವರ್ ಇರುತ್ತಲ್ಲ, ಯಾಕಿರುತ್ತೆ? ಫ್ಲೈಓವರೇ ಅಲ್ಲ? ಹೌದಾ? ನನ್ನ ಬೈಕ್ ಬೇಕು. ಅಲ್ಲ, ಫ್ಲೈಓವರ್ ಹೆಂಗಿರುತ್ತೆ ಹೇಳ್ತೀನಿ ನೋಡೋಣ. ನಿಂಗೆ ಚಾಕ್ಲೇಟ್ ಕೊಡ್ತೀನಿ ಹೇಳಿದ್ರೆ. ಹಂಗೆ ಹಿಂಗೆ ಫ್ಲೈ ಹಿಂಗೆ ಇಲ್ಲೇ ಮತ್ತೆ ಏರೋಪ್ಲೇನ್ ಹೋಗ್ಬೇಕು. ಫ್ಲೈಓವರ್ ಮೇಲೆ ಏರೋಪ್ಲೇನ್ ಅಲ್ಲಿ ಹೋಗ್ಬೇಕು. ಮೇಲೋಗ್ತಾರಾ? ಯಾರು ಮೇಲೋಗ್ತಾರಾ? ಏರೋಪ್ಲೇನ್ ಮೇಲೋಗ್ತಾರಾ? ಸ್ಕೈ ಮೇಲೋಗ್ತಾರಾ? ನೀನು ಬರ್ತಾರಾ? ನಾನು ಬರ್ತಾರಾ? ಎಲ್ಲಿಗೆ ಬರ್ತಾರಾ? ನನ್ನ ಬೈಕ್. ನಿನ್ ಬೈಕಲ್ಲಿ ನಾನು ಬರ್ತಾರಾ? ಅಲ್ಲ, ನೀ ಕರ್ಕೊಂಡು ಹೋಗ್ತೀರಾ? ಗಾಡಿ ಒಂದ್ಸತಿ ತೊಟ್ಟಿದ್ದೀನಿ. ಲಾರಿನಾ? ಸರ್, ಬೈಕ್ ಇದೆಯಾ ಲಾರಿ ಇದೆಯಾ ಕ್ಲೀನಾಗಿ? ನಾನು ಇವತ್ತು ನೋಡಲೇಬೇಕು. ಅದೇನೇ ಆಗಲಿ ನಿನ್ನ ಬೈಕ್ ನಾನು ನೋಡ್ಕೊಂಡೇ ಹೋಗ್ತೀನಿ. ಸರ್, ನಿಮ್ಮ ಹತ್ರ ಯಾವ ಬೈಕ್ ಇದೆ ಸರ್? ಕಾರ್ ಇದೆಯಾ? ಯಾವುದು? ಮನೆಗೆ ಬಂದು ನೋಡಿದ್ರೆ ಯಾವ ಕಾರ್ ಇದೆ? ನಿನಗೆ ಹೆಸರು ಗೊತ್ತಿಲ್ವಾ? ಸೇಮ್ ನಿಂಗೆ ಹೆಸರು ಗೊತ್ತಿಲ್ಲ? ಬ್ಲೂ ಕಾರು. ಅದನ್ನ ನಾನು ಕೇಳಿದ್ದು. ಕಾರ್ ಹೆಸರು ಬ್ಲೂ ಕಾರಾ? ನಿಮ್ಮ ಅಪ್ಪನ ಹೆಸರೇನು? ಶಂಭು ಭಟ್. ಅಮ್ಮ ಹೆಸರು? ಭಾರತಿ ಭಟ್. ಆಮೇಲೆ ನನ್ನ ಅಕ್ಕನ ಹೆಸರು ಗೊತ್ತಾ? ಏನು? ಸೌಮ್ಯ ಭಟ್. ಭಟ್ ಅಂದ್ರೆ ಏನು? ಭಟ್ ಅಂದ್ರೆ ನನ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ? ಮತ್ತೆ ಅವ್ರು ಯಾಕೆ ಇಟ್ಕೊಂಡಿದ್ದಾರೆ ಭಟ್ 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 ಅಂತ ಎಲ್ಲರೂ? ನಿನ್ನ ಹೆಸರು ಪ್ರಣಬ್ ಭಟ್ಟಾ? ಕ್ರಿಶ್ ಭಟ್ಟು. ಸೂಪರ್ ಆಗಿದೆ. ಯಾರಾದ್ರೂ ಮಗು ಹೆಸರಿಡ್ಬೇಕಂದ್ರೆ ಇಡೋದು ಕ್ರಿಶ್ ಭಟ್. ಸಕ್ಕತ್ತಾಗಿದೆ ಕಣೋ ಫ್ಯೂಷನ್.
ಸಕ್ಕದಾಗಿದೆ. ಆ್ಯಕ್ಚುಲಿ ನಿನ್ನ ಹೆಸರು ಚೇಂಜ್ ಮಾಡ್ಕೊಂಬಿಡು ಪ್ರಣಬ್ಗಿಂತ ಕ್ರಿಶ್ ಅಂದರೆ ಏನು ಹೇಳು? ನಂಗೆ ಗೊತ್ತಿಲ್ಲ. ಕ್ರಿಸ್ಮಸ್ ಕತ್ರಲ್ಲ ಮಾಸ್ಕಾ ಇಡೀ ಜನನು ನನ್ನ ಪ್ರಾಣ ತಿನ್ಬೇಡಿ. ಇಷ್ಟು ಕಣೋ ಮಾತಂದ್ರೆ ಮಕ್ಕಳ. ನಾನು ನಿಮ್ಗೆ ಹೇಳ್ಬೇಕಾಗಿರೋದನ್ನ ನನಗೆ ಹೇಳ್ತಾ ಇದ್ದೀರಲ್ಲ. ಈಗೇನು ನಿನ್ನ ಪ್ರಾಣ ತಿಂತಾ ಇದ್ದೀನ ನಾನು? ಇವಾಗ ಎಳ್ನೀರು ಕುಡಿತೀಯಲ್ವಾ ನೀನು? ಎಳ್ನೀರು ಒಳಗೆ ನೀರು ಹೆಂಗೆ ಬರುತ್ತೆ? ಅದು ಹಂಗೆ ಬರುತ್ತೆ. ನೀನು ಸರಿ ಶುರು ಮಾಡ್ಬಿಡು ಇವಾಗ. ಪ್ರಾಣ ತಿನ್ನಕ್ಕೆ ನೀನು ಒಬ್ಬನೇ ಹೆಂಗೋ ನೆಮ್ಮದಿಯಾಗಿರ್ತಾ ಇದ್ದೆ, ಸುಮ್ಮನೆ ಕೂತ್ಕೊ ನೀನು. ಎಳ್ನೀರೊಳಗೆ ನೀರು ಹೆಂಗೆ ಬರುತ್ತೆ? ಅದು ಡ್ರೈ ಆದ್ಮೇಲೆ ಕುಡಿಬೇಕು ಆಯ್ತಾ? ಲೋಟದಲ್ಲಿ ಕುಡಿಬೇಕು. ಕುಡಿಬೇಡ. ನೀವು ಬರ್ತಾರ ತಡೀರಿ. ಸರಿ, ಇವಾಗ ಎಳ್ನೀರ್ ಒಳಗೆ ನೀರ್ ಹೆಂಗ್ ಬಂತ ಹೇಳು. ಎಲ್ಲಿಗೆ ಹೋಗ್ತಾ ಇದೀಯ ನೀನು? ಅಯ್ಯೋ ಎಲ್ಲಿಗೆ ಹೋಗ್ತಾ ಇದೀಯೋ? ನಿಂತ್ಕೊಳ್ಳೋ. ಅಲ್ಲುಜ್ಬೇಕಾ? ಹಿಂಗಂತಾನೆ ವೇಲಂತಾನೆ. ನೀನ್ ತಡಿ, ಹುಡುಗಿ ಒಂದೇ ದೇವ್ರ ತರ ಕೂತಿದ್ಯಾ. ನಿಂಗೆ ಮಾತಾಡಕ್ ಬರುತ್ತಾ ಪುಟ? ಬರುತ್ತಾ? ನಿನ್ನ ಹೆಸರೇನು? ಹನ್ಸಿಕಾ. ಎಲ್ಲಿಂದ ಬಂದಿರೋದು? ಪ್ರಾಬ್ಲಮ್ ಏನು ನಿಂದು? ಕಾಣಿಸಲ್ಲ ಕಣೋಳು. ನೀನೇ ಅವಳು ಅಲ್ಲುಜ್ಜಿದಾಳೆ. ನೋಡು ಹೆಂಗೆ ಉಜ್ಜಿದೆ. ಸರ್ ಹಿಂಗ ಅಲ್ಲುಜ್ಜದ್ ನಿಮ್ಮ ಮನೇಲಿ ಮಕ್ಕಳಿಗೆ? ಈಗ ಗೊತ್ತಾಗ್ತಿದೆ ನಂಗೆ ಅವ್ನು ಯಾಕೆ ಅಲ್ಲುಜ್ಜಲ್ಲ ಅಂತ. ನೀನ್ ಮಾತಾಡಂಗಿಲ್ಲ. ನಿನ್ಗೆ ಕ್ರಿಶ್ ಮೇಲೆ ಆಣೆ, ನೀನ್ ಮಾತಾಡಂಗಿಲ್ಲ. ನೀವು ಸುಮ್ಮನೆ ಇರ್ತಾರ ಆಯ್ತಾ? ನೀವು ಸುಮ್ಮನೆ ಇರ್ತೀರಾ ಆಯ್ತಾ? ಪುಟ್ಟೆ, ಎಷ್ಟನೇ ಕ್ಲಾಸ್ ನೀನು? UKG ನಾ? ಯಾವ ಸ್ಕೂಲು? ಕಿಜ್ರಿ. ಸರಿ, ಇವಾಗ ನಾನೊಂದು 3 ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀಯಾ? ಭೂಮಿ ಯಾಕೆ ಗುಂಡುಕ್ಕಿದೆ? ನೀನೊಬ್ಬ ಸುಮ್ಮನೆ ಕೂತ್ಕೊಳ್ಳೋ. ಇವತ್ತು ಮೊದಲು ಇವ್ರು ತಂಗ ಮುಡಿಯೋದು ನಿನ್. ಏನೋ ಮಾಡ್ತಾ ಇದೀಯ ನೀನು? ಇಲ್ಲಿ ಕೂತ್ಕೊಳ್ಳೋ ಬಾರೋ. ಮಾಸ್ಕ್ ಬರ್ತಾ ಇದೆ ಬಾರೋ. ನೀನು 5 ನಿಮಿಷ ಸುಮ್ಮನೆ ಕೂತ್ಕೊಂಡು ನಿನಗೆ ನಾನು ಕ್ರಿಸ್ಮಸ್ ಕೊಡ್ತೀನಿ, ಓಕೆನಾ? ಅಷ್ಟೇ. ಕಬಡ್ಡಿ ಕೈ ಕಟ್ಕೊಂಡು ಕೂತ್ಕೋ, ಜಾಣ್ ಮರಿತಾರ. ಟಿವಿ ಎಲ್ಲ ಹೊಡೆದು ಎಲ್ಲ ಹೊಡೆದಾಕ್ ಹೇಳ್ತೀನಿ ಇವತ್ತು. 6 ಗಂಟೆಗೆ ಬಾ, ಎಲ್ಲ ಹೊಡೆದಾಕ್ತೀನಿ, ಓಕೆನಾ? 5 ನಿಮಿಷ ಸುಮ್ಮನೆ ಕೂತ್ಕೊ. ನೀನು ಏನು ಬೇಕಾದ್ರೂ ಹೊಡ್ಕೊ. ಒಂದು ಹಲ್ಲುಜ್ಜಿಲ್ಲ ಅಂದ್ರೆ ಹೆಂಗೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ತರಕಾರಿ ಅಂದ್ರೂ ಅಲರ್ಜಿ. ಮತ್ತೆ ಅನ್ನ ಮಜ್ಜಿಗೆ ಅಷ್ಟೇ. ಮಜ್ಜಿಗೆ ಅನ್ನ. ನಿಮ್ದು ತುಂಬಾ ದೊಡ್ಡದು ಬಾಯ. ಎಷ್ಟೊಂದು ಹಾಕೊಂಡು ತಿಂತಾ ಇದ್ದೀರಾ? ಹಿಂಗ ಅನಿಸ್ತಾ ಇದೆ. ಒಂದು ರೈಮ್ಸ್ ಹೇಳಿ. ಅಪ್ಪ ಎಲ್ಲಿ ಕೆಲ್ಸಕ್ಕೆ ಹೋಗೋದು? ಆಫೀಸಿಂದ ಮೀಟಿಂಗ್ ಹೋಗ್ತಾರೆ. ಮೀಟಿಂಗ್ ಹೋಗ್ತಾರಾ? ಹೆಂಗ್ ಹೋಗ್ತಾರೆ ಮೀಟಿಂಗ್ಗೆ? ಗಾಡಿಲಿ ಹೋಗ್ತಾರಾ? ಅಲ್ಲಿ ಹೋಗ್ಬಿಟ್ಟು ಏನ್ ಮೀಟಿಂಗ್ ಮಾಡ್ತಾರೆ? ಕಂಪ್ಯೂಟರ್ ಎಲ್ಲ ಇರುತ್ತೆ. ಬೋಟಲ್ಲಿ ಹೋಗ್ತಾರಂತೆ? ಇಲ್ವಾ? ಬೈಕಲ್ಲಿ ಹೋಗೋದಾ ನಿಮ್ಮಪ್ಪ? ಬೋಟಲ್ಲಿ ಹೋಗ್ತಾರೆ ಅಂದ್ರು. ಕಂಪ್ಯೂಟ್ರಲ್ಲಿ ಏನು ಮಾಡ್ತಾರೆ ನಿಮ್ಮಪ್ಪ? ಕಂಪ್ಯೂಟರ್ ಎಲ್ಲ ನೋಡ್ತಾರೆ, ಫೋಟೋಸು ಎಲ್ಲ. ಸರ್, ಯಾವ ಆಫೀಸ್ ಸರ್ ಅದು? ಹೋಗ್ಬಿಟ್ಟು ಕಂಪ್ಯೂಟರ್ ಫೋಟೋಸ್ ನೋಡೋದು, ವಾಪಸ್ ಬರೋದು ಅಷ್ಟೇನಾ? ಯಾವ ಆಫೀಸ್ ಸರ್ ಅದು? ಫೋಟೋ ನೋಡೋ ಕೆಲಸ ಮಾಡ್ತೀರಾ ನೀವು? ಅದಕ್ಕೆ ಏನಂತ? ನೀನು ದೊಡ್ಡವಳಾದ್ಮೇಲೆ ಏನಾಗ್ತೀಯಾ? ನಾನು ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ. ಡಾಕ್ಟರ್ ಆಗ್ತೀಯಾ? ಹೌದಾ? ಎಲ್ಲರೂ ಬಂದು ನನ್ನ ಪ್ರಾಣ ತಿನ್ಬಿಟ್ಟು. ನಿನಗೇನು ಹೇಳಿದ್ದೆ ನಾನು ಇವತ್ತು? ಮಾತಾಡ್ಬೇಡ, ನನ್ನ ಪ್ರಾಣ ಹೋಗ್ತಾ ಇದೆ ಇಲ್ಲೇ ಅಂತ ಹೇಳಿದೆ ತಾನೆ. ಬರ್ತೀನಿ ತಡಿಯೋ ಒಂದು ನಿಮಿಷ. ಸರಿ, ಡಾಕ್ಟರ್ ಅಂದ್ಮೇಲೆ ಏನು ಮಾಡ್ತೀಯ? ಡಾಕ್ಟರ್ ಏನು ಮಾಡೋದು? ಹೌದಾ, ಇಂಜೆಕ್ಷನ್ ಕೊಡ್ತಾರಾ? ಯಾಕೆ ಕೊಡೋದು ಇಂಜೆಕ್ಷನ್ನು? ನೀನು ಪೊಲೀಸ್ ಆಗ್ತೀಯ ಡಾಕ್ಟರ್ ಆಗ್ತೀಯ, ಡಿಸೈಡ್ ಮಾಡ್ಕೋ. ಇಂಜೆಕ್ಷನ್ ಯಾಕಂದ್ರೆ ಕೊಡೋದು, ಗಾಯ ಆಗಿರುತ್ತಲ್ಲ ಅದೋಗ್ಸಕ್ಕೆ. ಓ, ಗಾಯ ಆದ್ರೆ ಇಂಜೆಕ್ಷನ್ ಕೊಟ್ರೆ ಗಾಯ ಹೊರಟೋಗುತ್ತಾ? ನಿನಗೆ ಗಾಯ ಆಗಿದೆಯಲ್ಲ, ಇವಾಗ ಇಂಜೆಕ್ಷನ್ ಕೊಡೋದು. ಅವಳು ಗಾಯ ಆಗಿದೆ ಇವಾಗ. ನಿನ್ಗೆ ಯಾಕೆ ಕೊಡ್ತಾರೆ ಡಾಕ್ಟ್ರು?
ನಿಂಗೆ ಐಸ್ ಕ್ರೀಮ್ ಇಷ್ಟನಾ? ಇಷ್ಟನಾ? ಹೌದಾ? ಇವಾಗ ಹಿಂಗೆ ಇಟ್ಕೊಂಡು ಕೈ ಹಿಂಗೆ ಕಾಲು ಮುಟ್ಬಾರ್ದು. ಹಿಂಗೆ ಇಟ್ಕೊಂತಾರ, ಬೆರಳು ಹಿಂಗೆ ಇಟ್ಕೊಂತಾರ, ನಿಂಗೆ ಐಸ್ ಕ್ರೀಮ್ ಕೊಡ್ತಾರ. ಬೇಕಂತಾರ ಬೇಡ ಅಂತಾರ? ಬೇಕು. ಹಂಗೆ ಈಗ ಜ್ವರಕ್ಕೆ ಬಂದಾಗ ನಿಂಗೆ ಇಂಜೆಕ್ಷನ್ ಕೊಟ್ರಲ್ಲ, ಜ್ವರ ಹೊಟ್ಟೋಯ್ತಾ? ಇಂಜೆಕ್ಷನ್ ಕೊಟ್ಟಿಲ್ಲ. ಮತ್ತೆ ನಿನ್ಗೆ ಯಾವಾಗ ಇಂಜೆಕ್ಷನ್ ಕೊಟ್ರು? ಅವತ್ತು ನಾನು ರಿಸೈನ್ ಮಾಡ್ತಾ ಇದ್ದೀನಿ, ನಾನು ಮನೆಗೆ ಹೋಗ್ತೀನಿ, ನನ್ನ ಕೈಲಿ ಆಗಕ್ಕಿಲ್ಲ. ನೀನು ಹಿಂಗೆ ಇರು, ಅವಳ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಅವ್ರು ಮಲ್ಕೊಂತಾರ, ನೀವು ನೋಡ್ತಾರ, ಅವ್ರು ಮಲ್ಕೋತಾರ. ಎದ್ದೇಳ್ತಾರ, ಅದೇ ಬೀಳ್ತಾರ. ಏನ್ ನಿನ್ನ ಹೆಸರು? ಖುಷಿನ ನಿನ್ನ ಹೆಸರು? ಹಂಗಂದ್ರೆ ಏನು? ಖುಷಿ ಅಂದ್ರೆ ಸುಶೀಲನಾ? ಖುಷಿ ಅಂದ್ರೆ ಸುಶೀಲನಾ? ನಂಗೆ ಗೊತ್ತೇ ಇರ್ಲಿಲ್ಲ. ಯಾರು ಇಟ್ಟಿದ ಹೆಸರು? ಮಮ್ಮಿ ಇಟ್ಟಿದ್ದ? ಇವತ್ತು ಬಾಕ್ಸಿಂಗ್ ಅಂತೆ. ಇವಾಗ ನಿನ್ಗೆ ಅವನಿಗೆ ನಿನಗೂ ಅವನಿಗೆ ಬಾರಿ ಬೈಲಿ ಒಂದು ಕೆಲಸ ಮಾಡ್ತೀನಿ. ಬೈಲಿ ನಿಮಗೆ ಅವನಿಗೆ ಇವತ್ತು ಬಾಕ್ಸಿಂಗ್ ಮಾಡ್ತೀನಿ. ಯಾರು ಗೆಲ್ತಾರೆ ನೋಡೋಣ. ಬೈಲಿ ಹಿಡ್ಕೊಳ್ರ. ಹಾಂ ಬೈಲಿ. मेरा ही जलवा ಖುಷಿ, ನಿಮ್ಮ ಅಮ್ಮನ ಹೆಸರೇನು? ಜಯಶೀಲ. ಆಮೇಲೆ ಲೀಲಾ. ಪಪ್ಪನ ಹೆಸರು ಜಯಂತು ಅಂತನಾ? ಪಪ್ಪ ಏನ್ ಮಾಡ್ತಾರೆ? ಪಪ್ಪ ಆಫೀಸ್ಗೆ ಹೋಗ್ತಾರೆ. ನಿಮ್ಮಪ್ಪ ಆಫೀಸ್ಗೆ ಹೋಗಿ ಏನ್ ಮಾಡ್ತಾರೆ? ಇವರಪ್ಪ ಫೋಟೋ ನೋಡ್ತಾರಂತೆ. ನಿಮ್ಮಪ್ಪ? ನಮ್ಮಪ್ಪ ಆಫೀಸ್ಗೆ ಹೋಗಿ ಫೋಟೋ ನೋಡ್ತಾರೆ. ಎಲ್ಲರಪ್ಪ ಫೋಟೋ ನೋಡ್ತಾರ ಇವತ್ತು? ಏನ್ ಫೋಟೋ ನೋಡ್ತಾರೆ ನಿಮ್ಮಪ್ಪ? ಮಮ್ಮಿ ಫೋಟೋ ನೋಡ್ತಾರಾ? ಮಮ್ಮಿ ಕೆಲ್ಸಕ್ಕೆ ಹೋಗ್ತಾರಾ? ಮಮ್ಮಿನ ಫೋಟೋ ನೋಡ್ತಾರೆ. ಎಲ್ಲರೂ ಫೋಟೋ ನೋಡ್ತಾರಾ? ಮಮ್ಮಿ ಯಾರು ಫೋಟೋ ನೋಡ್ತಾರೆ? ಮಮ್ಮಿ ಪಪ್ಪನ ಫೋಟೋ. ಪ್ರೀತಿ ಪ್ರೇಮ ಇವತ್ತಿನ ಕಪಲ್ಸ್ ಅಲ್ಲಿ. ಆಮೇಲೆ ನೀನೇನ್ ಮಾಡ್ತೀಯಾ? ನಾನು ಮನೆಯಲ್ಲಿದ್ದು ಸ್ಕೂಲಿಗೆ ಹೋಗ್ತೀನಿ. ಮನೆಯಲ್ಲಿದ್ದು ಸ್ಕೂಲ್ಗೆ ಹೋಗ್ತೀಯಾ? ಹೆಂಗೆ? ವ್ಯಾನಲ್ಲಿ. ನೀನ್ ಡೋಲ್ ಬಾಜಿಸ್ತೀನಿ ನೋಡಿಗ ಮಗನ. ನಿನ್ಗೆ ಹೆಂಗೆ ಡೋಲ್ ಬಾಜೆ ಮಾಡು? ಅಲ್ಲೋ ಒಂದು ಹಲ್ಲುಜ್ಜಿಲ್ಲ ಅಂದ್ರೆ ಹೆಂಗೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಇವಾಗ ನೀನ್ ಹೇಳು, ಎಳ್ನೀರ್ ಒಳಗಡೆ ನೀರ್ ಎಲ್ಲಿಂದ ಬರುತ್ತೆ? ತಾಯಿಂದ ಬರುತ್ತಾ? ನನಗೆ ಗೊತ್ತೇ ಆಗಿಲ್ಲ ನೋಡು. ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದೆ ನೀನು. ನಿಂಗೆ ಏನ್ ಇಷ್ಟ ತಿಂಡಿಲಿ? ಕಡ್ಲೆ ಇಷ್ಟನಾ? ತಿಂಡಿಗೆ ಬರೀ ಯಾಕೆ ಇಷ್ಟ ಕಡ್ಲೆ ಮಾಡ್ತಾನೆ? ನನಗೆ ಸ್ಕೂಲಲ್ಲಿ ಇದ್ದಾಗ ಬರೀತಾನೆ. ಸ್ಕೂಲಲ್ಲಿ ಇದ್ದಾಗ ಇವ್ನು ಹೊಡಿತಾನ ನಿಂಗೆ? ಇವ್ನು ನಿನ್ ಸ್ಕೂಲಾ? ಹೌದೇನೋ? ನಿಂಗೆ ಗೊತ್ತೇನೋ ಇವಳು? ನಿಂದಾಯ್ತು. ಇವಾಗ ನೀ ಮಾತಾಡ. ಚಂದಮ್ಮ ಎಲ್ಲಿಗೆ ಹೋಗ್ತಾನೆ? ಮೇಲೆ ಹೋಗ್ತಾರಾ? ಎಲ್ಲಿಗೆ ಹೋಗ್ತಾರಾ? ಇಲ್ಲ, ಮೂನ್ ಬರ್ತಾರ, ಮಾತವ್ರು ಬರ್ತಾರ. ಮೂನ್ ಬರ್ತಾರಾ? ಮತ್ತಿನ್ಯಾರು ಬರ್ತಾರ? ಚಂದ ಮಾಮ. ಮೂನ್ ಹೆಂಗಿರ್ತಾರ? ಮೂನ್ ರೌಂಡ್. ಸಣ್ಣ ಸ್ಟಾರ್ಸ್ ಚಂದ. ಸ್ಟಾರ್ಸ್ ರೌಂಡ್ ಹೆಂಗಿರ್ತಾರೆ ಅವ್ರು ನೋಡಕ್ಕೆ? ಅದ್ ಮಕ್ಕನ್ ತಿಂತಾರ. ಮಕ್ಕಳನ್ನ ತಿಂತಾರ? ಅವ್ರ ಮಮ್ಮಿ ಬರೀತಾರ. ಅವ್ರಿಗೆ ಬಡಿತಾರ? ಅವ್ರ ಮಮ್ಮಿ ಹೆಂಗ್ ಬಡಿತಾರ? ಇವಳ ಭಾಷೆ ಯಾವ್ದು ಅಂತಾನೆ ಅರ್ಥ ಆಗ್ತಿಲ್ಲ ನಂಗೆ. ಒಂದ್ಸಲ ಹಳ್ಳಿ ತರ ಮಾತಾಡ್ತಾಳೆ, ಒಂದ್ಸಲ ಹಿಂದಿ ಮಾತಾಡ್ತಾಳೆ. ಕನ್ನಡದ ರೈಮ್ಸ್ ಹೇಳಿ ನೀನ್ ಯಾವ್ದಾದ್ರು. ನೀನ್ ಹೇಳು, ನಾನು ಹೇಳ್ಕೊಡ್ತೀನಿ. 1 2 ಬಾಳೆಲೆ ಹರಡು. 3 4 ಅನ್ನ ಹಾಕು. 5 6 ಬೇಳೆ ಸಾರು. 7 8
ಪಲ್ಲಕ್ಕಿದಂಟು ಪಲ್ಲಕ್ಕದಂತು 9 10 ಅಂತು ಏನಿತ್ತು ಏನಿತ್ತು ಮತ್ತೆ 9 10 7 ಮೂಲ ನೀನು ಹೇಳು ಹೇಳ್ತೀನ ಎಷ್ಟು ಚೆನ್ನಾಗಿ ಅಂತ ಈ ಕಡೆ ತಿರ್ಕೊಂಡು ಹೇಳಿ ನಿನ್ ಮುಖನೇ ಕಾಣಲ್ಲ ಹೇಳು ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂದು ಕರೆಯುವರು. ಏನಾಗ್ತಿದೆ ಯಾವ ಟ್ರ್ಯಾಕ್ ಎಲ್ಲಿ ಹೋಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಪ್ರೋಗ್ರಾಮ್ ಮುಗಿದೋಯ್ತೇನೋ ಅನ್ನೋಷ್ಟು ಫೀಲಿಂಗ್ ಬರ್ತಾ ಇದೆ. 3 hours ಇಂದ ಇದೇ ಮಾಡ್ತಾ ಇದ್ದೀನಿ ವೀಕ್ಷಕರೇ. ನನ್ನ ಕೈಯಲ್ಲಿ ಆಯ್ತಾ ಇಲ್ಲ. ಇವಾಗ ನಿಮಗೆ ಗೇಮ್ಸ್ ಆಡಿಸ್ತೀನಿ. ಗೇಮ್ಸ್ ಆಡ್ತೀನೋ ಇಲ್ಲೋ? ಪೊಸಿಷನ್ ಕೊಡೋದು ಎಷ್ಟು ಕಷ್ಟ ಆಗ್ಬಿಟ್ಟಿದೆ ಅಂದ್ರೆ ಹಿಂದೆ ಬಾರೋ ಅಂದ್ರೆ ಒಬ್ರು ಮುಂದೆ ಹೋಗ್ತಾರೆ, ಒಬ್ರು ಹಿಂಗೆಲ್ಲ ನಡೀತಾ ಇದೆ ವೀಕ್ಷಕರೇ. ಅಷ್ಟೇ ರಾಮರಾಜ್ ಕಾಟನ್ ಮತ್ತು ಪಂಚೆಗಳು ಅರ್ಪಿಸುವ ತರಲೆ ನನ್ನ ಮಕ್ಕಳಲ್ಲಿ ಒಂದು ಸಣ್ಣ ಬ್ರೇಕ್ ಹೋಗ್ಬಿಟ್ಟು ಬನ್ನಿ ಬೇಗ. ಇಲ್ಲಿ ಏನೋ ದುರಂತ ಆಗಂಗಿದೆ. ಏನೋ ನಿನ್ ಪ್ರಾಬ್ಲಮ್? ಒಬ್ಳೆ ಗುಡ್ಗಾಲ್ ನೋಡ, ಒಬ್ಳೆ ತಿಂತಾ ಇದ್ದಾಳೆ. ಸಾಲ್ಟ್ ಇದೆ ಫುಲ್ಲು. ನೀವು ಅವಾಗಲೇ ಸಾಲ್ಟ್ ಅಂದ್ರೆ ನಂಗೆ ತುಂಬಾ ದುಃಖ ಆಯ್ತು, ಅದಕ್ಕೆ ಸಾಲ್ಟ್ ಹಾಕ್ತಿದ್ದೀನಿ. ತಿನ್ನಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನಂದಲ್ಲ ನಿಂದಲ್ಲ ಯಾಕೆ? ನಿಂದಲ್ಲ ಯಾಕೆ? ಇವರು ಅಲ್ಲ. ಹಾ ಸರಿ, ಇವ್ರು ನೋಡು ಕೆನ್ನೆ ಮುಟ್ಟು. ನಂದ ಈಗ ರಾಮರಾಜ್ ಕಾಟನ್ ಪಂಚೆಗಳು ಹಾಗೂ ಶರ್ಟ್ಗಳು ಅರ್ಪಿಸುವ ತರಲೆ ನನ್ನ ಮಕ್ಕಳು. ಇಲ್ಲೆಲ್ಲರೂ ಬರೀ ತಿಗ್ಲು ಕಾರ್ಯಕ್ರಮಕ್ಕೆ ವೆಲ್ಕಮ್ ಬ್ಯಾಕ್. ಈ ತರಲೆ ನನ್ನ ಮಕ್ಕಳನ್ನ ಮಾತಾಡ್ಸ್ತಾ ಕೂತ್ಕೊಂಡ್ರೆ ನನ್ನ ತಲೆ ತಿನ್ಬಿಟ್ಟು ನನ್ನನ್ನೇ ತರಲೆ ಮಾಡ್ಬಿಡ್ತಾರೆ. ಅದಕ್ಕೆ ಇವ್ರ ಕೈ ಕಾಲನ್ನ ಕಟ್ಟಾಕ್ಬೇಕು ಅಂದ್ರೆ ಇವ್ರಿಗೆ ಒಂದು ಗೇಮ್ ಕೊಡಬೇಕು. ಇವ್ರನ್ನ ಆಟ ಆಡ್ಸಿದ್ರೆ ಇವ್ರು ಬಾಯಿ ಮುಚ್ಕೊಂಡಿರ್ತಾರೆ. ಏನಂತ್ಯಾ? ಅದಕ್ಕೆ ನಾನು ಒಂದು ಸೂಪರ್ ಆಗಿ ನೀನ್ ಬಿಡೋ, ನೀನ್ ಬಾರೋ. ಇಲ್ಲಿ ಹಿಂದೆ 3 ಜನ ಮುದ್ದಾಗಿರೋ ಹುಡುಗಿರು ಕಾಣಿಸ್ತಾನೆ ಇಲ್ಲ. ಅದು ಓಕೆ. ಇವ್ರು ಇನ್ನೂ ಏನಾದ್ರು ತರಲೆ ಮಾಡಕ್ ಮುಂಚೆ ಇವ್ರಿಗೋಸ್ಕರ ಒಂದು ಗೇಮ್ ನಾನು ಪ್ಲಾನ್ ಮಾಡಿದ್ದೀನಿ. ಆ ಗೇಮ್ಗೆ ಏನೇನು ಬೇಕೋ ಆ ಐಟಮ್ಸ್ನ ನಾನಿಲ್ಲಿ ರೆಡಿ ಮಾಡ್ತೀನಿ. ರೆಡಿ ಇದ್ದೀರಾ ನೋಡಕ್ಕೆ? ತರಪ್ಪ ಪ್ರಾಪರ್ಟೀಸ್ನ. ಈಗ ನೀವೇನ್ ಮಾಡಬೇಕು ಅಂದ್ರೆ, ನಾನು 1 2 3 ಅಂತ ಹೇಳ್ತೀನಿ, ಆವಾಗ ತಿನ್ನಕ್ ಶುರು ಮಾಡಬೇಕು, ಹಾಲು ಕುಡಿಬೇಕು. ಯಾರು ಫಸ್ಟ್ ತಿಂತಾರೋ, ಯಾರು ಫಸ್ಟ್ ಕುಡಿತಾರೋ ಅಂದ್ರೆ ಬೌಲನ್ನ ಗ್ಲಾಸನ್ನ ಯಾರು ಖಾಲಿ ಮಾಡ್ತಾರೋ ಅವ್ರಿಗೆ ಐಸ್ ಕ್ರೀಮ್ ಸಿಗುತ್ತೆ. ನಾನು ಶುರು ಮಾಡೋಣ? ರೆಡಿ ಇದ್ದೀರಾ? 1 2 3 ಗೋ. ತಿಂತೀನಿ, ಎಷ್ಟಾಗುತ್ತೋ ಅಷ್ಟು ತಿನ್ನು. ಹಾಲು ಕುಡಿ, ಹಾಲು ಕುಡಿ. ಸರಿ, ಹಾಲು ಕುಡಿ. ಫಸ್ಟ್ ತರಕಾರಿ ತಿನ್ನು, 2 ಸ್ಪೂನ್ ತಿನ್ನು, ಅವಾಗ ಚೆನ್ನಾಗಿರುತ್ತೆ. ತಿನ್ನು, ನೀನ್ ತಿನ್ನು ಫಸ್ಟ್. ನೋಡು ಅವ್ನು ತಿಂತಾರ, ನಿಂಗೆ ಆಂಗ್ರಿ ಬರ್ಡ್ ಬೇಡವಾ? ಕ್ರಿಸ್ಮಸ್ ಸಿಗಲ್ಲ, ನೀನು ಇದು ತಿಂದ್ರೇನೆ ಕ್ರಿಸ್ಮಸ್ ಕೊಡೋದು. ಏನ್ ಅನ್ನಿಸ್ತಾ ಇದೆ? ಮಕ್ಕಳು ತರಕಾರಿ ತಿಂತಾ ಇಲ್ಲ. ತಿಂದ್ರು, ನೀನು ತಿನ್ನಲ್ವಾ? ಅವಳೊಬ್ಳೆ ಗುಡ್ಗಾಲ್ ನೋಡ, ಅವಳೊಬ್ಳೆ ತಿಂತಾ ಇದ್ದಾಳೆ. ನೋಡ್ರಿ ಎಷ್ಟು ಚೆನ್ನಾಗಿ. ಇಲ್ಲಿ ನೋಡಿಲಿ ಖುಷಿ, ನೋಡಿಲಿ. ಮೇಡಮ್ ಏನ್ ತಿನ್ನಿಸ್ತೀರಾ ಇವ್ನಿಗೆ? 0 ಸೈಜ್ ಮೇಂಟೈನ್ ಮಾಡ್ತಾ ಇದ್ದಾಳಲ್ಲ. ಹಾಲಂದ್ರೆ ಅಲರ್ಜಿ, ತರಕಾರಿ ಅಂದ್ರೂ ಅಲರ್ಜಿ. ಮತ್ತೆ ಇನ್ನೇನ್ ತಿಂತಾಳ ಅವಳು? ಅನ್ನ ಮಜ್ಜಿಗೆ ಅಷ್ಟೇ. ಅಷ್ಟೇ? ಮಜ್ಜಿಗೆ ಅನ್ನ. ಓಕೆ, ಅಟ್ಲೀಸ್ಟ್ ಯಾರು ಹಾಲನ್ನ ಸ್ವಲ್ಪ ಖಾಲಿ ಮಾಡ್ತೀರಾ ಅವ್ರಿಗೆ ನಾನು ಗಿಫ್ಟ್ ಕೊಡ್ತೀನಿ. ಸ್ವಲ್ಪನಾದ್ರೂ ಕುಡಿಬೇಕು. ಸ್ವಲ್ಪ ನೋಡು, ಕುಡಿ ಕುಡಿ ಕುಡಿ. ನೋಡಲ್ಲಿ ಪಾಪ ಹೇಳ್ತಾ ಇದ್ದಾರೆ, ಕುಡಿ. ಗುಡ್
ಖುಷಿ ನೋಡಿಲ್ಲ ಇಷ್ಟಾದ್ರೂ ಕುಡಿಬಾ ಸ್ವಲ್ಪನಾದ್ರೂ ಕುಡಿಯಲ್ವಾ ಬೈತಾ ಇದೀವಿ ಬಟ್ ಎಷ್ಟು ಒಳ್ಳೆ ಹುಡುಗ ಹಾಲ್ ಫುಲ್ ಮುಗಿಸಿದಾನೆ ಅಂಡ್ ನಮ್ಮ ಪುಟಾಣಿ ಐಶ್ವರ್ಯ ರೈ ಇದಾರ ಅವರು ಕೂಡ ಫುಲ್ ಗ್ಲಾಸ್ ಮುಗಿಸಿದಾರ ಚಪ್ಪಾಳೆ ಹೊಡಿರಿ ಇಬ್ರಿಗೂ ಇವರು ಒಂದ್ ಗ್ಲಾಸ್ ಹಾಲು ಕುಡಿದ್ರು ಇನ್ನ ತಲೆಹಟೆ ಮಾಡ್ಕೊಂಡು ಓಡಾಡ್ತಿದ್ದಾರೆ ಸರಿ ನೀನ್ ಕುಡಿಬೇಡ ಬಾಯಲ್ಲಿ ಎಲ್ಲರ ಮುಖದಲ್ಲಿ ಕಲೆ ಬರ್ತಾ ಇದೆ ಕೈ ಎತ್ತುತ್ತಾ ಇದ್ದೀರಾ ಸೊ ಇವಾಗ ಈ ತರಕಾರಿನ ಯಾರ ಪೇರೆಂಟ್ ಫಸ್ಟ್ ಮುಗಿಸ್ತಾರೋ ಅವರ ಮಗುವಿಗೆ ಗಿಫ್ಟ್ ಕೊಡ್ತಾರ ಹಾಲು ಇಬ್ರು ಮುಗಿಸಿದಾರ ಇವರಿಬ್ರದ್ದು ಹಾಲನ್ನ ನೀವೇ ಮುಗಿಸ್ಬೇಕಾ ಯಾರು ಬರ್ತೀರಾ ಬಂದ್ರಪ್ಪ ತರಕಾರಿನೂ ಖಾಲಿ ಮಾಡ್ತಾರೋ ಅವ್ರ ಮಗುಗೆ ಗಿಫ್ಟ್ ಕೊಡ್ತೀನಿ ರೆಡಿ ಇದ್ದೀರಾ ನಿಮ್ಮ ಪನಿಷ್ಮೆಂಟ್ ಸಮಯ ಶುರು ಆಗುತ್ತೆ 1 2 3 ಸಾಲ್ಟ್ ಇಲ್ವಾ ಖಾರ ಚೆನ್ನಾಗಿಲ್ವಾ ನೋಡಿದ್ರೆ ಯಾಕೋ ತುಂಬಾ ಇಷ್ಟ ಆಗ್ತಿದೆ ಅನ್ನೋ ತರ ಇದೆ ಸಾಲ್ಟ್ ಇಲ್ಲ ಏನಿಲ್ಲ ಅದರಲ್ಲಿ ತರಕಾರಿ ಇದೆಯಲ್ಲ ತರಕಾರಿ ಮಾತ್ರ ಇದೆ ಸಪ್ಪೆ ಈ ಮೇಡಮ್ ಮಾತ್ರ ತುಂಬಾ ಬಿಸಿ ಆಗಿದ್ದಾರೆ ಹೆಂಗ್ ತಿಂತಾ ಇದಾರೆ ನಿಮ್ಮಮ್ಮ ಚೆನ್ನಾಗಿ ತಿಂತಾ ಇದಾರಾ ಹೆಂಗ್ ತಿಂತಾ ಇದಾರ ಮಾತಾಡ್ತಾರ ಹೇಳು ಅವ್ರಿಗೆ ಬೇಗ ತಿನ್ನು ಅಂತ ಬೇಗ ತಿಂತಾರ ನೋಡಿ ನೋಡಿ ಎಲ್ಲ ನೋಡಿ ಬೇಗ ತಿಂತಾರ ನಮ್ಮಮ್ಮ ಮನೇಲೂ ಹಿಂಗೆ ತಿಂತಾರ ಹೌದಾ ಅಲ್ಲ ನಿಮ್ಮ ಮಗಳು ವೆಜಿಟೇಬಲ್ ಫಸ್ಟ್ ಟೈಮ್ ತಿಂತಾ ಇರೋದು ವೆಜಿಟೇಬಲ್ಸ್ ನೋಡಿದ್ರೆ ಹೋಗ್ಲಿ ವೆಜಿಟೇಬಲ್ಸ್ ಹೆಂಗಿರುತ್ತೆ ಅಂತ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಟಾಸ್ಕ್ನ ಮಗಳಿಗೆ ಆಂಗ್ರಿ ಬರ್ಡು ಲೇಜಿ ಬರ್ಡು ಸ್ಮೈಲಿಂಗ್ ಬರ್ಡು ಎಲ್ಲ ಏ ಪ್ಲೇ ಗ್ರೌಂಡ್ ಇದು ಇವರು ಪಾಪ ವೀಕ್ಷಕರೇ ತುಂಬಾ ಕಷ್ಟಪಟ್ಟಿದ್ದಾರೆ ಕೆಲವ್ರು ತರಕಾರಿನೇ ನೋಡಿರ್ಲಿಲ್ಲ ಕೆಲವ್ರು ತರಕಾರಿಗಳನ್ನ ಇವಾಗ ತಿಂತಾ ಇದ್ರು ಆದ್ರೂ ಕಷ್ಟಪಟ್ಟು ಏನೋ ಒಂದು ಅವ್ರ ಕೈಲಾದ ಪ್ರಯತ್ನನ ಅವ್ರು ಮಾಡಿದ್ದಾರೆ ಸೊ ಊಟ ಆದ್ಮೇಲೆ ಐಸ್ ಕ್ರೀಮ್ ಕೊಡೋದು ಒಂದು ವಾಡಿಗೆ ಖುಷಿಯಾಗಿರ್ಲಿ ಚೆನ್ನಾಗಿರ್ಲಿ ಅಂತ ಸೊ ಎಲ್ಲರಿಗೂ ಏನ್ ಸಿಗುತ್ತೆ ಇವಾಗ ಐಸ್ ಕ್ರೀಮ್ ತಗೊಂಬನ್ನಿಪ್ಪ ಬೇಗ ಓಕೆ ಈಗ ಏನು ಟಾಸ್ಕ್ ಅಂದ್ರೆ ಒಂದು ಸ್ಪೂನನ್ನ ಮಕ್ಳಿಗೆ ತಿನ್ನಿಸ್ಬೇಕು ನೆಕ್ಸ್ಟ್ ಸ್ಪೂನನ್ನ ನೀವು ತಿನ್ಬೇಕು ಇಂಥ ಒಳ್ಳೆ ಟಾಸ್ಕ್ ಎಲ್ಲಾದ್ರೂ ನೋಡಿದೀರಾ ಓಕೆ ರೆಡಿ ಇದ್ದೀರಾ 3 2 1 ಗೋ ತಿನ್ಸಿ ಸಾಕು ಅವಳಿಗೆ ಸಾಕು ನೀವು ತಿನ್ನಿ ಏನಾಗಿದೆ ಸಾಲ್ಟ್ ಇದೆ ಫುಲ್ಲು ನೀವು ಅವಾಗಲೇ ಸಾಲ್ಟ್ ಅಂದ್ರೆ ನಂಗೆ ತುಂಬಾ ದುಃಖ ಆಯ್ತು ಅದಕ್ಕೆ ಸಾಲ್ಟ್ ಹಾಕ್ತಿದ್ದೀನಿ ತಿನ್ನಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಯಾರು ಅವಾಗಲೇ ಪುಟ್ ಸಮ್ ಸಾಲ್ಟ್ ಪುಟ್ ಸಮ್ ಶುಗರ್ ಅಂತ ಹೇಳಿದ್ರು ಸಾಲ್ಟ್ ಶುಗರ್ ಎರಡು ಇದೆ ಖುಷಿ ಬಾಯಲ್ಲಿ ಮಮ್ಮಿ ಹತ್ರ ಬಾ ನೀನ್ ತಿನ್ನು ಹೆಂಗಿದೆ ಹೇಳು ಏನಾಗಿದೆ ಏನಾಗಿದೆ ತುಂಬಾ ಸಾಲ್ಟ್ ತುಂಬಾ ಸಾಲ್ಟ್ ಬಾರೆ ನೀನು ಏನಾಗಿದೆ ಚೆನ್ನಾಗಿದ್ದಾರೆ ಐಸ್ ಕ್ರೀಮು ಯಾಕೆ ಹೌದಾ ಅಲ್ಲ ವೀಕ್ಷಕರೇ ನಾನು ಹೇಳಿದ್ದು 1 ಸ್ಪೂನ್ ಮಗುಗೆ ತಿನ್ಸಿ 1 ಸ್ಪೂನ್ ನೀರು ತಿನ್ನಿ ಅಂತ ಖುಷಿಗೆ ತಿಂತಾನೆ ಇದ್ದಾರೆ ಇವಾಗ ಯಾರಪ್ಪ ವಿನ್ನರು ಫಸ್ಟ್ ಅವರೇನಾ ಅವರು ತರಕಾರಿನೂ ತಿಂದಿಲ್ಲ ಹಾಲು ಕುಡ್ದಿಲ್ಲ ಸೊ ಫಸ್ಟ್ ವಿನ್ನರ್ ಇವರು ಸೆಕೆಂಡ್ ಇವರು ಇವರಿಬ್ರು ಏನಂತ ಹೇಳ ನಂಗೆ ಗೊತ್ತಿಲ್ಲ ಇಬ್ರು ಒಂದ್ಸಲ ಕೇಳ್ತಾರೆ ಸೊ
ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕೂತ್ಕೊಳ್ಳಿ. ಎಲ್ಲ ಪೀಸ್ ವೀಕ್ಷಕರೇ, ಇನ್ನೊಂದು 2 ವಾರ ನಮ್ಮ ಸೆಟ್ಟು ಮೋಸ್ಟ್ಲಿ ಇರೋದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಒಂದೊಂದೇ ಪೀಸ್ ಕಿತ್ತಾಕ್ತಾ ಇದ್ದಾರೆ. ನೀವು ಒಂದು ಸಣ್ಣ ಬ್ರೇಕ್ ತಗೊಳ್ಳಿ, ನಾನು ಅಷ್ಟರಲ್ಲಿ ಏನೇನು ಕಿತ್ತಾಕಿದ್ದಾರೆ ನೋಡ್ಕೊಂಡ್ ಬರ್ತೀನಿ. ರಾಮರಾಜ್ ಕಾಟನ್ ಪಂಚೆಗಳು ಹಾಗೂ ಶರ್ಟ್ಗಳು ಅರ್ಪಿಸುವ ತರ್ಲೆ ನನ್ನ ಮಕ್ಕಳು. ಇಲ್ಲೆಲ್ಲ ಬರೀ ತಿಕ್ಲು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್. ಇವ್ರು ನಿಮ್ಮಪ್ಪನಾ? ಅಲ್ಲ. ಅಲ್ವಾ? ಮುಟ್ಬಿಟ್ಟು ನೋಡು. ಓಕೆ, ಈಗ ಇವ್ರಲ್ವಾ? ಇವ್ರಲ್ಲ, ಈಗ ಇವರು ಅಲ್ವಾ? ತಲೆ ಮುಟ್ಟಬೇಕಾದ್ರೆ ತಲೆನೂ ಅಲ್ಲ. ಅಲ್ವಾ? 낮에는 따사로운 인간적인 여자 커피 한 잔에 여유를 ಕೊನೆಗೂ ನಮ್ಮ ಸೆಟ್ ಧ್ವಂಸ ಆಗೋದ್ರಿಂದ ತಪ್ಪಿಸಿದ್ದೀನಿ. ಸೊ ಬ್ರೇಕ್ ತೊಗೊಂಡು ವಾಪಸ್ ಬಂದಿದ್ದೀರಾ. ಇವ್ರು ಬ್ರೇಕ್ ಮಾಡೋದನ್ನು ನಾನು ನಿಲ್ಲಿಸಿದ್ದೀನಿ. ಇವಳೊಬ್ಳು ನಾನು ಬ್ರೇಕ್ ಮಾಡ್ತೀನಿ ಅಂತ ಇದ್ಲು. ಆದರೆ ಬ್ರೇಕ್ ಮಾಡಬೇಡ ಅಂತ ಎತ್ಕೊಂಡಿದ್ದಕ್ಕೆ ಇಲ್ಲೇನೋ ಕಿತಾಪತಿ ಮಾಡ್ತಾ ಇದ್ದಾಳೆ. ಸೊ ಈಗ ನಮ್ಮ 3ನೇ ಸುತ್ತು ಏನು ಗೊತ್ತಾ ನಿಮಗೆ? ಗೊತ್ತಿಲ್ಲ. ABCD ಸುತ್ತು. A ಆಯಿತು, B ಆಯಿತು. ಇವಾಗ ಇದ್ಯಾವುದು? ಸಿ ಸುತ್ತು. ಸಿ ಸುತ್ತಲ್ಲಿ ಏನು ಅಂದರೆ, ಈ ಮಕ್ಳಿರ್ತಾರಲ್ಲ, ಆ ಮಕ್ಳ ಕಣ್ಣಿಗೆ ನಾವು ಬಟ್ಟೆನ ಕಟ್ತಾರ. ಸೊ ಮಕ್ಳ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಇಲ್ಲಿ ಅವ್ರ ಫಾದರ್ನ ಕೂರಿಸ್ತೀವಿ. ಫಾದರ್ ಜೊತೆ ಇನ್ನು 3 ಜನನ ಕೂರಿಸಿರ್ತೀವಿ. ಸೊ ಮಗು ಬಂದ್ಬಿಟ್ಟು ಅಪ್ಪ ಯಾರು ಅಂತ ಕಂಡುಹಿಡಿಬೇಕು. ಏನೋ ಓಕೆನಾ? ಸೊ ಮುಖ ಮುಟ್ಟು ನೋಡ್ಬೋದು, ಕೈ ಮುಟ್ಟು ನೋಡ್ಬೋದು, ಪ್ಯಾಂಟು ಶರ್ಟು ಏನು ಬೇಕಾದ್ರೂ ತರಲೆ ಮಾಡ್ಬೋದು, ಆದರೆ ಮಾತಾಡ್ಸಂಗಿಲ್ಲ. ಸೊ ರೆಡಿ ಇದ್ದೀರಾ ನೋಡೋಕ್ಕೆ ಏನೇನು ಅನಾಹುತ ಆಗುತ್ತೆ ಅಂತ? ನಾನಂತೂ ಅವಾಗಿಂದ ಕಾಯ್ತಾ ಇದ್ದೀನಿ. ಸೊ ಈಗ ನಮ್ಮ ಪ್ರಣವ ಸ್ವರೂಪ ಅವ್ರ ತಂದೆ 4 ಜನ ಅಪ್ಪಂದ್ರು ಬನ್ನಿ. ನಾಲ್ಕು ಜನ ಪೇರೆಂಟ್ಸ್ ಇಲ್ಲಿದ್ದಾರೆ. ತೀಟೆ ಸುಬ್ಬ ನನ್ನ ಕೈಯಲ್ಲಿದ್ದಾನೆ. ನೋಡೋಣ ಇವನು ಹೆಂಗೆ ಕಂಡಿಡ್ತಾನೆ, ಏನೇನೆಲ್ಲ ಹೇಳ್ತಾನೆ ಅಂತ. ರೆಡಿ ಇದೆಯೇನೋ? ಇವಾಗ ನೀನು ಒಬ್ಬೊಬ್ರನ್ನೇ ಮುಟ್ ನೋಡು, ನಿಮ್ಮ ಪಪ್ಪ ಯಾರು ಅಂತ ಹೇಳ್ಬೇಕು. ಕಣ್ಣು ಬಟ್ಟೆ ಬಿಚ್ಚಂಗಿಲ್ಲ. ಮುಟ್ಟಿ ಇವಾಗ ಮುಟ್ಬಿಟ್ಟು ನೋಡಬೇಕು. ಇವ್ರು ನಿಮ್ಮಪ್ಪನಾ? ಅಲ್ಲ. ಅಲ್ವಾ? ಮುಟ್ಬಿಟ್ಟು ನೋಡು. ಕೈ ಬಟ್ಟೆ ತೆಗಿಯಿಲ್ಲ. ಅಲ್ಲ. ಇವರು ಅಲ್ವಾ? ಏಕೆ ಇವರಲ್ವಾ? ನೋಡು ಸರಿ. ಓಕೆ, ಈಗ ಇವ್ರಲ್ವಾ? ಇವ್ರಲ್ಲ, ಈಗ ಇವರು ಅಲ್ವಾ? ತಲೆ ಮುಟ್ಟಬೇಕಾದ್ರೆ ತಲೆನೂ ಅಲ್ಲ. ಅಲ್ವಾ? ಓಕೆ, ಇವರು ಅಲ್ಲ ಅಂತ ಹೇಳಿದಾನೆ. ಕೊನೆ ಪಪ್ಪ ಹತ್ರ ಬಂದಿದ್ದೀವಿ. ಇವರು ಅಲ್ವಾ? ಇನ್ನು ನಿಮ್ಮಪ್ಪನ ನಾನು ಎಲ್ಲಿಂದ ಕರ್ಕೊಂಡ್ಬರಲು? ನೋಡು, ಲಾಸ್ಟಿಗೆ ಇನ್ಯಾರಿದ್ದಾರೆ? ಸರಿಯಿಲ್ಲಪ್ಪ, ಇವನು ಕಣ್ ತೆಕ್ಕೊಂಡೇ ಬಿಟ್ಟ. ಬಟ್ ನೀನು ಕಣ್ ಮುಚ್ಕೊಂಡು ಕರೆಕ್ಟಾಗಿ ಹೇಳಲಿಲ್ಲ ನೀನು. ಈಗ ನಾನು ಈ ಪ್ರಶ್ನೆನ ತುಂಬ ಮುಖ್ಯವಾಗಿ ಇವ್ರನ್ನ ಕೇಳ್ಬೇಕು. ಮೇಡಮ್ ಅವರೇ, ಹೇಳಿ ಮೇಡಮ್. ಈ ಹುಡುಗನ ಹೆಂಗ್ರಿ ಹ್ಯಾಂಡಲ್ ಮಾಡ್ತೀರಾ? ನೀವು ಅವನ್ನ ಹ್ಯಾಂಡಲ್ ಮಾಡ್ತೀರಾ, ಅವನೇ ನಿಮ್ಮನ್ನ ಹ್ಯಾಂಡಲ್ ಮಾಡ್ತಾನ? ಎಲ್ಲರೂ ಇದೇ ಕೇಳ್ತಾ ಇದ್ದಾರೆ ಇವಾಗ. ಸೀರಿಯಸ್ ಆಗಿ ಹೆಂಗ್ ಸಾಧ್ಯ? ಸ್ವಲ್ಪ ತರಲ ಇದ್ದಾನೆ ಅವನು. ಸ್ವಲ್ಪ ತರಲೇನ ಪದಕ್ಕೆ ಇವನೇ ಅಪ್ಪ ತರ ಇದ್ದಾನೆ. ಓಕೆ, ಅವನು ಸೋತಿದ್ದಾನೆ. ಈಗ ನೆಕ್ಸ್ಟ್ ರೆಡಿ ಸರ್? ರೆಡಿ. ಈಗ ಪೇರೆಂಟ್ಸ್ನ ಶಫಲ್ ಮಾಡ್ರಪ್ಪ. ಹಿಂಗೆ ಕುತ್ಕೊಂಡ್ಬಿಟ್ರೆ ಓಹೋ, ಪ್ಲೇಸ್ ಚೇಂಜ್ ಮಾಡ್ಕೊಡ್ತಾರೆ. ಯಾರು ಹೇಳಿದ್ ಪ್ಲೇಸ್ ಚೇಂಜೇ ಮಾಡಿಲ್ಲ ನಾವು? ನಿಮ್ಮ ಪಪ್ಪನ ಕೇಳೋಣ ತಡಿ. ಪಪ್ಪ ಪ್ಲೇಸ್ ಚೇಂಜ್ ಮಾಡ್ಕೊಂಡಿದೀವಾ? ಮಾಡಿಲ್ಲ. ಓಕೆ, ಈಗ ಫಸ್ಟ್ ನೀನು ಇವ್ರನ್ನ ಮುಟ್ಟ ಹೇಳು. ಇವ್ರು ನಿಮ್ಮ ಪಪ್ಪನ? ಇವ್ರು ನೋಡು. ಯಾಕೆ ನೋಡು? ಇವ್ರು ನಿಮ್ಮ ಪಪ್ಪ ಅಲ್ಲ? ಸರಿ ಬೇಡ. ಇವ್ರ ಪಪ್ಪ ಅಲ್ವಾ? ಯಾಕೆ? ಇನ್ನ ಸ್ವಲ್ಪ ಮುಂದೆ ಹೋಗ್ಬೇಕಾ? ಈಗ ಇವ್ರನ್ನ ನೋಡು. ಹೌದು. ಯಾಕೆ? ಇವ್ರು ನಿಮ್ಮಪ್ಪನ? ಏಯ್, ಏನ್ ಹಾಕೊಂಡಿದಾರೆ ನಿಮ್ಮಪ್ಪ? ಹೆಂಗ್ ಕಂಡಿಡ್ದೆ? ಪಕ್ಕ ನಿಮ್ಮಪ್ಪನ?
ಪಪ್ಪಂಗನ ಅಕ್ಕಿ ಕೊಡು. ಯಾರದು ನಿಮ್ಮಪ್ಪನ ನೋಡು ಸರಿಗೆ? ಹೆಂಗ್ ಕಂಡಿಡ್ದೆ ನೀನು? ಇದು ಮುಟ್ಟ್ಯಾ? ಗೊತ್ತಾಯ್ತಾ? ಗುಡ್ ಗರ್ಲ್. ಉಂಗುರ ಮುಟ್ಟಿ ನೋಡಿ ಕಂಡಿಡ್ದಿದ್ದಾಳಪ್ಪ ಹುಡುಗಿ. ನೆಕ್ಸ್ಟ್ ಈಗ ನಮ್ಮ ಇನ್ನೊಂದು ತಲಹರಟೆ ರೆಡಿ ಆಗಿದ್ದಾಳೆ. ಅದಕ್ಕೂ ಮುಂಚೆ ನಾನು ಸ್ವಲ್ಪ ಇಲ್ಲಿ ಕಿರಿಕ್ ಮಾಡ್ತೀನಿ. ಅಯ್ಯೋ ಏನ್ ಮಾಡಿದೆ ನೀನು? ಓಕೆ ರೆಡಿ ಇದ್ದಾಳೆ. ಈಗ ಇವ್ರನ್ನ ಮುಟ್ಟು. ಅಲ್ಲ ಅಲ್ವಾ? ಸರಿ ಮುಟ್ಟು. ಅಲ್ಲ ಯಾಕೆ? ನಂದಲ್ಲ. ನಿಂದಲ್ಲ? ಯಾಕೆ ನಿಂದಲ್ಲ ಹೇಳು? ಯಾಕೆ ನನ್ನ ಅಪ್ಪ ಅಲ್ಲ. ಯಾಕೆ? ಗಾಡಿ ಇದೆಯಾ? ಅಲ್ಲ ಅಲ್ಲ ಅಲ್ಲ. ಯಾಕೆ? ನಂದಲ್ಲ. ನಿಂದಲ್ಲ? ಯಾಕೆ ನಿಂದಲ್ಲ? ಯಾಕೆ ಇವರು? ಅಲ್ಲ. ಸರಿ ಇವ್ರು ನೋಡು. ಕೆನ್ನೆ ಮುಟ್ಟು. ಅಲ್ಲ. ನಿಂದ? ನಿನ್ನಪ್ಪ? ಅಲ್ಲ. ಅಲ್ಲ? ಸರಿ ನೋಡೋಣ. ಇವ್ರನ್ನ ಮುಟ್ಟು. ಹೌದಾ? ಹೌದಾ? ಯಾಕೆ? ನಂದ. ಯಾಕೆ ನಿಮ್ಮಪ್ಪ ಇದಾರ ಅವರು? ಯಾಕೆ ನಿಮ್ಮಪ್ಪ ಇದಾರ ಅವರು? ತಡಿ. ಕರೆಕ್ಟ್ ಚಪ್ಪಲಿ ಹೊಡಿ ಒಂದ್ಸಲ ಜೋರಾಗಿ. ಹೆಂಗ್ ಕಂಡಿದ್ದೆ ನೀನು? ಇಲ್ಲೇ ಬರ್ದ ಮತ್ತೆ ಇಲ್ಲೇ ಬರ್ದ. ಮತ್ತೆ ನೀನು ನನಗೆ ಅಲ್ಲ ಆಗ್ತಾ. ಮತ್ತೆ ನಾನು ಇಲ್ಲೇ ನನಗೆ ಮಾಡ್ದ. ನಾನು ಹಾಫ್ ಅನ್ ಅವರ್ ಕೇಳಿದ್ರು ಅವಳು ಏನ್ ಹೇಳ್ತಾಳೆ ನನ್ಗೆ ಅರ್ಥ ಆಗಲ್ಲ. ಒಟ್ಟಿನಲ್ಲಿ ಏನೋ ಕಂಡಿಡ್ದಿದ್ದಾಳೆ ಸೂಪರ್ ಆಗಿ. ಈಗ ಯಾರು? ಖುಷಿ. ರೆಡಿ? ಈಗ ನಾನು ಇನ್ನೊಂದು ಮ್ಯಾಜಿಕ್ ಮಾಡ್ತೀನಿ. ಈಗ ನಾನು ಮ್ಯಾಜಿಕ್ ಮಾಡಿದಾಗಿದೆ ಖುಷಿ. ನಿಮ್ಮಮ್ಮ ಯಾರು ಅಂತ ಕಂಡುಹಿಡಿಯಂಗಿಲ್ಲ, ನಿಮ್ಮ ಅಜ್ಜಿ ಯಾರು ಅಂತ ಕಂಡುಹಿಡಿಬೇಕು. ರೆಡಿ ಇದೆಯಾ? ನೋಡು. ನೋಡಂಗಿಲ್ಲ, ಹಂಗೆ ಮುಟ್ಬಿಟ್ಟು ನೋಡ್ಬೇಕು. ಇವ್ರು ನಿಮ್ಮ ಅಜ್ಜಿನಾ? ಮುಟ್ಟು. ಕೆನೆ ಮುಟ್ಟು. ಬಳೆ ಹಾಕೊಂಡಿದಾರ ಇವರು? ಇವ್ರು ಯಾರು? ಇವರು ನಿಮ್ಮ ಅಜ್ಜಿನ? ನಿಮ್ಮ ಅಜ್ಜಿನ ಇವರು? ಇನ್ನು ಇನ್ನೊಬ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಇವ್ರು ಯಾರು ಅಂತ ಹೇಳಿ. ನಿಮ್ಮಪ್ಪ ಅಲ್ವಾ? ನನಗೂ ಹಂಗೆ ಅನ್ಸ್ತು ನಿಮ್ಮಪ್ಪ ಅಲ್ಲ ಅಂತ. ನಿಮ್ಮ ಅಜ್ಜಿನ ನೋಡು. ಇವ್ರು ಯಾರು? ಯಾಕೆ ಇವ್ರು ನಿಮ್ಮ ಅಜ್ಜಿ? ಹೌದಾ ಅಲ್ವಾ? ಹೌದು. ಗ್ಯಾರಂಟಿನಾ? ಗ್ಯಾರಂಟಿ. ಇನ್ನೊಬ್ರನ್ನ ತೋರಿಸ್ಬಿಡ್ತೀನಿ ನೋಡಪ್ಪ. ಇವ್ರು ನಿಮ್ಮ ಅಜ್ಜಿ ಅಲ್ಲ. ಯಾಕೆ? ಯಾಕೆ? ನಿಮ್ಮ ಅಜ್ಜಿ ಅಲ್ವಾ ಇವ್ರು? ಸರಿ ನೋಡು. ಅಲ್ವಾ? ಇವ್ರು ನಿಮ್ಮ ಅಜ್ಜಿನಾ? ಗ್ಯಾರಂಟಿನಾ? ಬಿಡ್ತಾ ಇದೀನಿ. ನಿಮ್ಮ ಅಜ್ಜಿ ನೋಡು. ರೆಡಿ ಇದೆಯಾ? ಯಾಕಿನ ನಿಮ್ಮ ಅಜ್ಜಿ? ಇವ್ರು ಯಾರು? ನಿಮ್ಮ ಅಜ್ಜಿ ತಾನೆ? ಅವರು ಮಮ್ಮಿ. ಸರಿ ಬಾ, ಸೂಪರ್. ಅಪ್ಪ ಕೊನೆಗೂ ಅಮ್ಮ ಅಜ್ಜಿ ಅಂತ ಒಪ್ಕೊಂಡ್ಲು. ಸದ್ಯ ಇಬ್ರು ಅಜ್ಜಿ ಅಂತಾಳೆ ಅಂತ ನನಗೆ ಭಯ ಆಯ್ತು. ಈಗ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ಗೆಲ್ಲ ಒಂದು ರೌಂಡ್ ಚಪ್ಪಾಳೆ ಹೊಡಿರಪ್ಪ ಸೈಲೆಂಟ್ ಆಗಿ ಕೂತಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನನಗೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಒಂಚೂರು ನೀರು ಕುಡ್ಕೊಂಡು ಬರ್ತೀನಿ. ಯಾಕಂದರೆ ಇನ್ನೊಂದು ಸುತ್ತಿದೆ. ಇನ್ನೊಂದು ಸುತ್ತಲ್ಲಿ ಇವ್ರು ನನ್ನ ಫುಲ್ ಸುಸ್ತು ಮಾಡಿಬಿಡ್ತಾರೆ, ಅದಂತೂ ಗ್ಯಾರಂಟಿ. ಸೊ ನಾನು ನೀರು ಕುಡ್ಕೊಂಬರೋಷ್ಟರಲ್ಲಿ ನೀವು ಒಂದು ಸಣ್ಣ ಬ್ರೇಕ್ ತೊಗೊಂಡು ವಾಪಸ್ ತೊಗೊಂಡ್ಬನ್ನಿ. ಏನು ತೊಗೊಂಬರ್ಬೇಕು ವಾಪಸ್ಸು? ಅಲ್ಲೇ ಎಲ್ಲ ತಿಂದಾಕ್ಬಿಟ್ಟಿದ್ದೀರಾ. ಸೊ ರಾಮರಾಜ್ ಕಾಟನ್ ಪಂಚೆಗಳು ಹಾಗೂ ಶರ್ಟ್ಗಳು ಅರ್ಪಿಸುವ ತರಲೆ ನನ್ನ ಮಕ್ಕಳು. ಇಲ್ಲೆಲ್ಲರೂ ಬರೀ ತಿಕ್ಲು ತಿಕ್ಲು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್. 낮에는 따사로운 인간적인 여자 커피 한 잔에 여유를 아는 품격 있는 ಇವಾಗ 여자 ಏನು ಬೀಳಲೇ ಇಲ್ವಲ್ಲ ಮತ್ತೆ ನೀನು ಮಾಡಿದ್ದಕ್ಕೆ? ಚಪ್ರೆ. ಚಪ್ರೆ ನೀನು ಚಪ್ಪಿ ಅಲ್ಲ. ಖುಷಿ ಏನು ಹೇಳ್ತೀಯ ಇವಾಗ ನೀನು? ಕತೆ ಹೇಳ್ತೀಯಾ? ಅದು ಯಾವುದೋ ಪಲ್ಲಿ ಕತೆ ಹೇಳ್ತೀಯ ಅಂತ ನೀನು?
ನನ್ನ ಪಲ್ಲಿ ಕತೆ ಅಲ್ಲ ಯಾರೋ ಒಂದೇ ಮಂಕಿ ಕತೆ. ಮಂಕಿ ಕತೆ ಹೇಳ್ತೀಯಾ? ಹೇಳು. ಮಂಕಿ ಅವತ್ತು ಮಮ್ಮಿ ನನ್ನ ಪರ್ನಾಟಿ ಮನೆಗೆ ಹೋಗಿದ್ದೆ, ಮಮ್ಮಿ ಮಲ್ಕೊಂಡಿದ್ದಂತೆ. ಅವಾಗ ಮಳೆಗೆ ಬಂದಕ್ಕೆ ಆ ಕಡೆ ನಾವು ಆಂಟಿ ಮಾತಾಡ್ಸ್ತೀವಲ್ಲ ಅಲ್ಲಿ ಹೊರಗಡೆ. ಆಂಟಿ ಮಾತಾಡ್ಸ್ತೀರಾ? ಯಾವ ಆಂಟಿ? ಅಡ್ಗೆ ಮನೆ ಹತ್ರ ಮಾತಾಡ್ಸ್ತೀವಿ. ಅಲ್ಲೊಂದು ಜಂಪ್, ಆಮೇಲೆ ಮರದ ಮೇಲೆ ಒಂದು ಜಂಪ್. ಕತೆ ಮುಗ್ದೋಯ್ತಾ? ಇವಾಗ ನಿಮ್ ಕತೆ ಚೆನ್ನಾಗಿ ಹೇಳಿದ್ಯಾ? ಇವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ನೋಡೋಣ, ಆಯ್ತಾ? ನಿಮ್ ಕತೆ ಹೇಳ್ತಾರಾ? ನಾನು ಟಸ್ಸಿ ಆಯ್ತಾರ. ಆಮೇಲೆ ಆಮೇಲೆ ನೀರು ಅಲ್ಲ, ಅದು ಸಣ್ಣ ನೀರು. ಸಣ್ಣ ನೀರು ಅವ್ರು ನೋಡ್ದ ಪೋಟ್ಗೆ ಸಣ್ಣ ನೀರು ಅದು. ಮತ್ತೆ ಅವ್ರು ಸ್ಟೋನ್ಸ್ ಅವ್ರಿಗೆ ಹಾಕ್ಲ. ಮತ್ತೆ ಅವ್ರ ನೀನು ಬದ್ದೆ ಬಂದ ಅವ್ರು ಕುಡಿದ. ಮತ್ತೆ ಅವ್ರ ಮನೆಗೆ ಹೋಗ್ಲ. ಚೆನ್ನಾಗಿ ಹೇಳಿ, ಕತೆ ಚೆನ್ನಾಗಿ ಹೇಳಿ, ಗುಡ್ ಗರ್ಲ್. ಇವಾಗ ಇವರು ಮೇಡಮ್ ಕ್ರೋಕಡೈಲ್ ಬೀಚಲ್ಲಿ ಇರುತ್ತೆ. ಆಮೇಲೆ ಕ್ರೋಕಡೈಲ್ ನೀರಿಂದ ಆಚೆ ಬಂದಂತೆ. ಆಮೇಲೆ ಅಲ್ಲಿ ಒಂದು ನಾಯಿ ಮಾಡಿ ಸಿಕ್ತಂತೆ, ಅದನ್ನ ತಿಂತಂತೆ. ಅಲ್ಲಿ ಬಂದಿದ ತಕ್ಷಣ ಕ್ರೋಕಡೈಲ್ ನೀರು ಒಳಗೊಟ್ಟೋಯ್ತು. ಹೌದಾ? ಫುಲ್ ನೋಡ್ಕೊಂಡು ಬಂದ್ಯಾ? ಗುಡ್ ಗರ್ಲ್. ದೊಡ್ಡ ಫಿಲಮ್ ರಾತ್ರಿ ತನಕ. ಇವಾಗ ಅದ್ರದ್ದು ಕತೆ ಹೇಳ್ತೀಯ? ರಾತ್ರಿ ತನಕ ಬೇಡಮ್ಮ, ಇಷ್ಟೊತ್ತೇ ಸಾಕಾಗಿದೆ ನನಗೆ. ಸರ್, ನೀವು ಇಷ್ಟೊತ್ತು ಸುಮ್ಮನೆ ಕೂತಿದ್ದಕ್ಕೆ ಇವತ್ತು ಬಹುಶಃ ಗುಡುಗು ಸಿಡಿಲು ಕೂಡಿರ್ತಕ್ಕಂಥ ಮಳೆ ಬರ್ಬೋದು. ಇವಾಗ ನೀವು ಯಾವ ಕತೆ ಹೇಳ್ತೀರಾ ಸರ್? ಕತೆ ಬರಲ್ಲ. ನೀನು ತುಂಬ ಪಿಕ್ಚರ್ ನೋಡ್ತೀಯಂತೆ ನೀನು, ಹೌದಾ? ಖುಷಿ ಚೋಟಾ ಭೀಮ್ ಕತೆ ಹೇಳೋ ನೋಡೋಣ ನನಗೆ. ಸರಿ, ಕ್ರಿಶ್ ಕತೆ ಹೇಳೋ. ಮಂಕಿ ಕತೆ ಬರುತ್ತೆ. ಸರಿ, ಮಂಕಿ ಕತೆನೇ ಹೇಳು. ಒಂದೂರಲ್ಲಿ ಒಂದು ಮಂಕಿ ಥರ ಮಂಕಿ ಮಂಗನ ಉಪವಾಸ ಕತೆ. ಮಂಗನ ಉಪವಾಸ. ಮಂಗನ ಉಪವಾಸನ? ಹೆಂಗೆ? ಏನಾಗುತ್ತೆ ಅದರಲ್ಲಿ? ಅದಲ್ಲಿ ಬಾಯಲ್ ಬೇಕು, ಬಾಯಲ್ಲಿ ಇಟ್ಕಲ್ಲ, ಚೆನ್ನಾಗಿರ್ತಂತ. ಎಲ್ಲೋದ್ರೂ ಬಾಯಿಗೆ ಬರ್ತಾನಲ್ಲ, ಮುಂದಕ್ಕೆ ಹೇಳು. ಆಮೇಲೆ ಮಂಗ ಇರ್ತಾರ ಮೇಲೆ, ಟೋಪಿ ಮಾರಿಗೆ ಬರ್ತಾ ಇರ್ತಾರ. ಅಪ್ಪ ಮಾಡಿಗೆ ಬಾ ಹೇಳ್ತಾ ಇದ್ನ. ಸರಿ, ಇವಾಗ ನೀನು ಡಾನ್ಸ್ ಮಾಡ್ತೀಯ? ಹೋಗ್ಲಿ, ಸಗದಾಗಿ ಡಾನ್ಸ್ ಮಾಡ್ತೀಯ ನೋಡೋಣ. ನೀನು ಚೆನ್ನಾಗಿ ಮಾಡ್ತೀಯ, ಅವ್ನು ಚೆನ್ನಾಗಿ ಮಾಡ್ತಾನ ಅಂತ? ನಾನು ಗೋಲ್ ಅಲ್ಲಿ ಗನ್ ಕೊಡಿ. ಕೊಡ್ತೀನಿ, ಫಸ್ಟ್ ನೀನು ಡಾನ್ಸ್ ಮಾಡು. ಡ್ಯಾನ್ಸ್ ಮಾಡ್ತೀನಿ, ಅಲ್ಲಿ ಕೊಡಿ. ಆಯ್ತು, ಬಾ. ನೀನ ಮಧುನ ನೋಡೇ ಬಿಡೋಣ ಇವತ್ತು, ಬಾ. ರೆಡಿ ಇದ್ದೀರಾ? ಮ್ಯೂಸಿಕ್ ಹಾಕು ಅಂತ ಹೇಳು. ವಾ, ನಿಮ್ಗೇನು ನಮಸ್ಕಾರ ಇಲ್ವೇನೋ? ಮಾಡ್ಕೊಳ್ಳೋ, ಅಲ್ಲಿ ನೋಡಲಿ. ವಾ, 오빤 강남 스타일 강남 스타일 낮에는 따사로운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 반전 있는 여자 너는 선어해 낮에는 너만큼 따사로운 그런 선어해 커피 식기도 전에 원샷 때리는 선어해 밤이 오면 심장이 터져버리는 선어해 그런 선어해 ಆಯ್ತೇನೋ? ಏನೋ ಮಾಡಿದೆ ನೀನು? ಅನ್ಕೊಂಡೆ ನೀನ್ ಡಾನ್ಸ್ ಮಾಡ್ತಿಲ್ಲ, ಏನೋ ಒಂದು ಮುರಿಯಕ್ಕೆ ನೋಡ್ತಿದ್ಯಾ ಅಂತ. ಏನ್ ಮುರಿಯಕ್ಕೆ ನೋಡ್ತಿದ್ದೆ? ಸ್ಟೇಜನ್ನ? ಅಷ್ಟು ಪುಡಿ ಪುಡಿ ಮಾಡ್ರೆ ಅಷ್ಟು ಬಿಡುತ್ತೆ. ಇವಾಗ ಏನು ಬೀಳಲೇ ಇಲ್ವಲ್ಲ ಮತ್ತೆ ನೀನ್ ಮಾಡಿದ್ದಕ್ಕೆ? ಚಪ್ರೆ ಚಪ್ರೆ, ನೀನ್ ಚಪ್ಪಿ ಎಲ್ಲ ಬೀಳ್ತಕ್ಕೆ ಮುಂಚೆ ಚಪ್ಪಾಳೆ ಹೊಡಿರಪ್ಪ. ಸೂಪರ್ ಆಗಿ ಡಾನ್ಸ್ ಮಾಡಿದಾರೆ ವೀಕ್ಷಕರೇ. ಇವತ್ತಿನ ನಮ್ಮ ಸ್ಟೇಜ್ ಪುಡಿ ಪುಡಿ ಆಗೋಕ್ಕೆ ಮುಂಚೆ ನಾವು ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀವಿ. ಇದಕ್ಕಿಂತ ಹೆಚ್ಚಿಗೆ ಮಾತನ್ನ, ಇದಕ್ಕಿಂತ ಹೆಚ್ಚಿನ ಆಟನ ನನಗೆ ಇವ್ರ ಕೈಯಲ್ಲಿ ಆಡ್ಸೋಕ್ಕಾಗಲ್ಲ. ಏನೋ ನಿನಗೇನಾದರೂ ಆಗುತ್ತೇನೋ? ಇಬ್ಬರ ಕೈಯಲ್ಲೂ ಆಗಲ್ಲ. ಸೊ ಇವತ್ತಿನ ಪ್ರೋಗ್ರಾಮನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಷ್ಟೆಲ್ಲ ತೋರಿಸಿದ ಮೇಲೂ ನೀವು ಎಂಜಾಯ್ ಮಾಡಿದ್ರಾ ಅಂತ ಕೇಳೋದು ಅವಮಾನ ಮಾಡ್ದಂಗೆ ಆಗುತ್ತೆ. ಖಂಡಿತ ಎಂಜಾಯ್ ಮಾಡಿರ್ತೀರಿ. ನಾಳೆ ಇದಕ್ಕಿಂತ ದೊಡ್ಡ ತರಲೆ ಸಿಗ್ತಾರಾ ಅಂತ ನೋಡೋಣ. ಸಿಕ್ಕಿದ್ರೆ ಹುಡ್ಕೊಂಡು ಕರ್ಕೊಂಡು ಬರ್ತೀವಿ. ಆದರೆ ಅದಕ್ಕೆಲ್ಲದಕ್ಕಿಂತ ಮುಂಚೆ ಮಕ್ಕಳು ಇಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ, ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಗಿಫ್ಟ್ ಕೊಡ್ಬೇಕು ತಾನೆ? ಎಲ್ಲರೂ ಕಣ್ಮುಚ್ಚಿ ಗಿಫ್ಟ್ ಕೊಡ್ತೀನಿ. ಕೈಯಲ್ಲಿ ಕಣ್ಣು ಮುಚ್ಕೊಳ್ಳಿ. ಹಾಂ,
ವೀಕ್ಷಕರೇ, ನೀವು ಏನಾದರೂ ಮಾಡ್ಕೊಳ್ಳಿ, ಗಿಫ್ಟ್ ಇವ್ರ ಮುಂದೆ ಇಟ್ಟಿದ್ದೀನಿ. ಯಾವ್ದು ತೊಗೊಂತಾರೋ ತಗೊಳ್ಳಿ. ನಾಳೆ ಬದುಕಿದ್ರೆ ಶಕ್ತಿ ಉಳಿದಿದ್ರೆ ಮತ್ತೊಂದು ಎಪಿಸೋಡ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಆದರೆ ಸುವರ್ಣ ಪ್ಲಸ್ 9 ಗಂಟೆಗೆ ಹಾಕಕ್ಕೆ ಮಾಡಬೇಡಿ, ಯಾಕಂದರೆ ಇವ್ರಿಗಿಂತ ದೊಡ್ಡ ತರಲೆಗಳು ಇದ್ರೂ ಇರ್ಬೋದು. ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಅಂತೂ ಇರುತ್ತೆ. ಸೊ ರಾಮರಾಜ್ ಕಾಟನ್ ಪಂಚೆಗಳು ಹಾಗೂ ಶರ್ಟ್ಗಳು ಅರ್ಪಿಸುವ ತರಲೆ ನನ್ನ ಮಕ್ಕಳು. ಇಲ್ಲೆಲ್ಲರೂ ಬರೀ ತಿಕ್ಲು 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 ಕಾರ್ಯಕ್ರಮನ ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಅದೇ ಸಿಗೋಣ. ಏನೇನು ಬೇಕು ಎತ್ಕೊಂಡ್ರು ಹೋರೋ ಮನೆಗೆ.